ಜಿದ್ದಾಜಿದ್ದಿಗೆ ಸ್ವಾಗತ. ನಾನು ಲಕ್ಷ್ಮಣ್ ಹೂಗಾರ್. SIT ತನಿಖೆ ಘೋಷಣೆ ಆದ ನಂತರ ಆಪರೇಷನ್ ಆಡಿಯೋ ಸದ್ದು ಶಾಂತ ಆಗಿತ್ತು. ಯಡಿಯೂರಪ್ಪನವರ ಧ್ವನಿ ಕೂಡ ಶಾಂತವಾಗಿತ್ತು. ಯಾವಾಗ ಅಮಿತ್ ಶಾ ಬಂದು ಹೋದ್ರು 22 ಸ್ಥಾನ ಗೆದ್ರೆ ನಿಮಗೂ ಅಚ್ಚೆ ದಿನ ಬರುತ್ತೆ ಯಡಿಯೂರಪ್ಪನವರೇ, ಈ ಮಾತು ಕೇಳ್ತಾ ಇದ್ದಾಗ ಯಡಿಯೂರಪ್ಪನವರು ಈಗ ಎದ್ದು ಕುಳಿತಿದ್ದಾರೆ. ಮತ್ತೊಮ್ಮೆ ಮೈತ್ರಿ ಸರ್ಕಾರ ಬೀಳುತ್ತೆ ಕಣ್ರಿ, ಬಿದ್ದ ಮೇಲೆ ನಾವು ಸರ್ಕಾರ ಮಾಡ್ತೀವಿ. ಇದು ಯಡಿಯೂರಪ್ಪನವರು ಇವತ್ತು ಆಡದಂತ ಮಾತು. ಹಾಗಿದ್ರೆ ವಿಜಯ ಸಂಕಲ್ಪ ಯಾತ್ರೆ ಬೆನ್ನೇರಿ ಹೊರಟಂತ ಯಡಿಯೂರಪ್ಪನವರಿಗೆ ಇನ್ನು 80 ದಿವಸ ಆದ್ಮೇಲೆ ಕುಮಾರಸ್ವಾಮಿ ಸರ್ಕಾರ ಇರಲ್ಲ ಅನ್ನುವಂತ ಭವಿಷ್ಯ ಇದು 27-28ನೇ ಸಲ. ಇದೇ ಹೊತ್ತಿನ ಚರ್ಚೆ. ಮೈತ್ರಿ ಸೋತ್ರೆ BSYಗೆ ಗದ್ದುಗೆ. ನಿನ್ನೆ ಬಿಜೆಪಿಯ ಪದಾಧಿಕಾರಿಗಳು, ವಿಸ್ತಾರಕರು, ಬೂತ್ ಮಟ್ಟದ್ದು ಶಾಸಕರು ಎಲ್ಲರ ಸಭೆಯನ್ನ ಕರೆದು ಸಭೆಯಲ್ಲಿ ಚಾಟಿ ಬೀಸಿ ಹೋದ್ರು ಅಮಿತ್ ಶಾ. ಆದರೆ ಇವತ್ತು ಯಡಿಯೂರಪ್ಪನವರು ಮತ್ತೆ ಈ ಮೈತ್ರಿ ಸರ್ಕಾರ ಬೀಳುತ್ತೆ ಅನ್ನುವಂಥ ಒಂದು ಹೇಳಿಕೆ ಕೊಟ್ಟರು. ಈಗ ಮತ್ತೊಂದು ಸುತ್ತಿನ ಆಪರೇಷನ್ ಕಮಲಕ್ಕೆ ರೆಡಿನ ಅನ್ನುವಂಥ ಮಾತುಗಳು ಶುರು ಆಗಿದೆ. ಆದರೆ ನಿನ್ನೆ ಅಮಿತ್ ಶಾ ಮಾತಾಡಿದ್ದೇನು, ರಾಜ್ಯದಲ್ಲಿ 2.5 CM, ಹಿಂದಿಯಲ್ಲಿ 2.5 CM ಅಂತ ಹೇಳ್ತಾರೆ, ಒಂದು ಅರ್ಧ, ಈ ರೀತಿ CM ಇರ್ತಕ್ಕಂಥ ಸರ್ಕಾರ ಇದೆ. ಹಾಗಾಗಿ ಈ ಸರ್ಕಾರ ಮೈತ್ರಿ ಮಾಡಿಕೊಂಡ್ರು ಎರಡು ಪಕ್ಷಗಳು ನಮಗೆ ಏನು ತೊಂದರೆ ಆಗಲ್ಲ. ನಿನ್ನೆ ಅಮಿತ್ ಶಾ ಹೇಳಿದ ಹೇಳಿಕೆ ಕೇಳಿಸ್ಕೊಳ್ಳೋಣ, ನಂತರ ಯಡಿಯೂರಪ್ಪನವರು ಮಾತಾಡಿದ್ರು. कर्नाटक के अंदर कुमारस्वामी अपने आप को क्लार्क CM कहते हैं, सिद्धरामैया जी सुपर CM बने हुए हैं और परमेश्वरन जी हाफ CM बने हुए हैं. ये 2.5 CM वाली सरकार कर्नाटक का विकास नहीं कर सकती. ये गठबंधन की राजनीति कैसी चलती है इसका देश के सामने उदाहरण ये कर्नाटक और JDS की सरकार है. ಇದು ಅಮಿತ್ ಶಾ ಅವರು ನಿನ್ನೆ ಮಾಡಿದಂಥ ಭಾಷಣ. ರಾಜ್ಯದಲ್ಲಿ 2.5 CM ಇರತಕ್ಕಂಥ ಸರ್ಕಾರ ಇದೆ, ಇದಕ್ಕೆ ಯಾವುದೇ ರೀತಿ ತಳಬುಡ ಇಲ್ಲ, ಇದಕ್ಕೊಂದು ಸ್ಪಷ್ಟ ಉದ್ದೇಶ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾನೆ. ನೀವು 22 ಸೀಟ್ ಗೆಲ್ಸ್ಕೊಡಿ, ನಿಮಗೂ ಅಚ್ಚೆ ದಿನ ಬರುತ್ತೆ. ಈ ರೀತಿಯಾದಂಥ ಒಂದು ಸಣ್ಣ ಒಂದು ರೀತಿಯ ಖುಷಿ ಕೊಡ್ತಕ್ಕಂಥ ಹೇಳಿಕೆ ಕೊಟ್ಟು ಹೋಗಿದ್ದಾರೆ ಅನ್ನುವಂಥದ್ದು ನಿನ್ನ ಸಭೆಯಲ್ಲಿ. ಸೊ ಅದಾದ ನಂತರ ಇವತ್ತು BS ಯಡಿಯೂರಪ್ಪನವರ ಮೇಲೆ ಏನು ಆಪರೇಷನ್ ಆಡಿಯೋ ಸಂಬಂಧಪಟ್ಟಂತ SIT ತನಿಖೆ ಸಂಬಂಧಪಟ್ಟಂತ FIR ದಾಖಲಾಗಿತ್ತು. ಅದಕ್ಕೆ ಕಲಬುರಗಿ ಹೈಕೋರ್ಟ್ ಏನು ಒಂದು ರೀತಿ ತಡೆಯಾಜ್ಞೆ ಕೊಡ್ತು. ಅದರಿಂದ ಖುಷಿಯಾದಂಥ ಯಡಿಯೂರಪ್ಪನವರು ಬೀದರ್ನಲ್ಲಿ ಹೇಳಿದ್ರು, ನೋಡ್ತಾ ಅವ್ರಿ ಲೋಕಸಭಾ ಚುನಾವಣೆ ಮರುದಿವಸ 24 ಗಂಟೆಗೆ ಸರ್ಕಾರ ಬೀಳುತ್ತೆ, 22 ಸೀಟ್ BJP ಗೆಲ್ಲುತ್ತೆ. ಯಡಿಯೂರಪ್ಪನವರು ಇವತ್ತು ಆಡಿದ ಮಾತಿದು. ಯಾವ ಲೋಕಸಭಾ ಚುನಾವಣೆ ಇನ್ನು 2 ತಿಂಗಳೊಳಗಾಗಿ ಮುಗಿತಾ ಇದೆ. ಆ ಚುನಾವಣೆಯಲ್ಲಿ ಕರ್ನಾಟಕದಿಂದ ಬೀದರ್, ಕಲಬುರಗಿ ಸೇರಿ 22 ಕನಿಷ್ಠ ಲೋಕಸಭಾ ಕ್ಷೇತ್ರನ ಗೆಲ್ಲಿಸಿದ್ರೆ ಫಲಿತಾಂಶ ಬಂದ 24 ಗಂಟೆಯಲ್ಲಿ ರಾಜ್ಯ ಸರ್ಕಾರ, ಕುಮಾರಸ್ವಾಮಿ ಸರ್ಕಾರ ಇರೋದಿಲ್ಲ. ಇದ್ರ ಬಗ್ಗೆ ಯಾವುದೇ ಸಂಶಯ ಬೇಡ. ಯಡಿಯೂರಪ್ಪನವ್ರಿಗೆ ಮುಖ್ಯಮಂತ್ರಿಯಾಗಿ ಇಷ್ಟೆಲ್ಲ ಆಗಿದೆ, ಇಷ್ಟೆಲ್ಲ ಹಗರಣ ನಡೆದು ಕರ್ನಾಟಕ ರಾಜ್ಯದ ರಾಜಕಾರಣಕ್ಕೆ ಅಳಿಸಲಾರದಂತ ಮಸಿ ಬಡದಾಗುತ್ತೆ. ಮತ್ತೆ ಇನ್ನೂ ಹುಚ್ಚು ಬಿಡಿಲ್ಲ ಅಂದ್ರೆ ಹೆಂಗೆ? ಅಧಿಕಾರದ ಆಲಸ್ಯ ಎಷ್ಟಿದೆ, ಹುಚ್ಚು, ಹಠ, ಚಟ ಇವೆಲ್ಲ ಜಾಸ್ತಿ ಆಗಿದೆ. 22 ಬಂದ್ರೆ ಹೌದು, ಆಪರೇಷನ್ ಕಮಲ ಮತ್ತೆ ಜೀವಂತವಾಗಿರ್ತಕ್ಕಂಥ ದೊಡ್ಡ ಪ್ರಯತ್ನ. ಇನ್ನು ಮೈಸೂರಿನಲ್ಲಿ ಜಿಲ್ಲಾ ಪಂಚಾಯತಿಯಲ್ಲಿ JDS BJPಯ ಮೈತ್ರಿಯ ಸಂದರ್ಭದ ಮಾತುಗಳು ನಮ್ಮ ಕೇಳಿ ಬಂದಿರತಕ್ಕಂಥ ಒಂದು ಕಡೆ ಸಚಿವ ಸಾರಾ ಮಹೇಶ್, ಮತ್ತೊಂದು ಕಡೆ BJP ಸಂಸದ ಪ್ರತಾಪ್ ಸಿಂಹ ಇವತ್ತು ಮಾತಾಡಿರ್ತಕ್ಕಂಥ ಮಾತುಗಳು, ನಾವೀಗ ಒಂದಾಗ್ತೀವಿ, ಮುಂದೆ ನೀವಿಬ್ಬರು ಒಂದೇ ಇರ್ತೀರಿ ಬಿಡ್ರಿ ಅಂತೇಳಿ ಮಾತಾಡ್ಕೊಂಡಿದ್ದಾರೆ. ಲೋಕಸಭೆಗೆ ಪರವಾಗಿ ಇರ್ತೀವಿ ಲೋಕಸಭೆಗೆ ಪರವಾಗಿ ಇರ್ತೀವಿ. ಸೊ ಹಾಗಾದ್ರೆ ಒಂದು ಪ್ರಶ್ನೆ ಅಂತೂ ಕೇಳಲೇಬೇಕಾಗತ್ತೆ. BS ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥವ್ರು, ವಿರೋಧ ಪಕ್ಷದ ನಾಯಕರು, ಶಾಡೋ ಚೀಫ್ ಮಿನಿಸ್ಟರ್ ಇದ್ದಾರೆ. ಅವರು ಪದೇ ಹೇಳ್ತಾರೆ ಸರ್ಕಾರ ಬೀಳಿಸಲ್ಲ ರೀ, ನಮ್ಗೆ ಯಾವುದೋ ಆ ರೀತಿಯ ಉದ್ದೇಶ ಇಲ್ಲ, ಇವರಾಗಿ ಇವ್ರು ಬಿದ್ದು ಹೋಗ್ತಾರೆ, ಇವರ ಮೇಲೆ ಇವರಿಗೆ ನಂಬಿಕೆ ಇಲ್ಲ, ಇವರು ಶಾಸಕರ ವಿರುದ್ಧ ಇದ್ದಾರೆ. ಇವೆಲ್ಲವೂ ಕೂಡ ಕೇಳಿ ನಮಗೂ ಕಿವಿಗಳು ಒಂದು ರೀತಿ ತೂತು ಬಿದ್ದು ಹೋಗಿದ್ದಾವೆ. ಮಾಧ್ಯಮದವರು ಕತೆಗಳ ಮೇಲೆ ಕತೆಗಳು ಹೊಡೆದು ಇವತ್ತು ನಾವು ಸುಸ್ತಾಗಿ ಹೋಗ್ಬಿಟ್ಟಿದೆ. ಇವತ್ತು ಯಡಿಯೂರಪ್ಪನವರು ದಿಢೀರಾಗಿ 10 ದಿವಸ ಆದ ಮೇಲೆ ಎದ್ದು ಕೂತಿದ್ದಾರೆ. ಹಾಗಿದ್ರೆ ಯಡಿಯೂರಪ್ಪನವರೇ 45 ವರ್ಷಗಳ ಕಾಲ ಹೋರಾಟ ಮಾಡ್ಕೊಂಡು ಬಂದಂಥವ್ರು, ಇಡೀ 45 ವರ್ಷದಲ್ಲಿ ನೀವು ಅಧಿಕಾರ ಅನುಭವಿಸಿದ್ದು ಕೇವಲ 4 ರಿಂದ 5 ವರ್ಷ ಅಷ್ಟೇ. ಸೊ 40 ವರ್ಷ ಹೋರಾಟದಲ್ಲಿ ಇದ್ದಂಥವ್ರು ಯಡಿಯೂರಪ್ಪನವ್ರಿಗೆ ಯಾಕೆ ಇಷ್ಟು ಒಂದು ರೀತಿಯ ಆತುರ, ಇಷ್ಟೊಂದು ರೀತಿಯ ಅಧಿಕಾರ ಹೋಗುತ್ತೆ, ಅಧಿಕಾರ ಬರುತ್ತೆ ಅಂತ ಮಾತಾಡಿದಂಥವ್ರು ಈಗ ಯಾಕೆ ಪದೇ ಕಳೆದ 4-5 ತಿಂಗಳಿಂದ ಹಿಂಗೆ ಮಾತಾಡ್ತಾ ಇದ್ರಿ? ಸೊ ಈಗ ಈ ಪ್ರಶ್ನೆಗಳು ಕೇಳಲೇಬೇಕಾಗಿದೆ. ಆ ಕಾರಣಕ್ಕಾಗಿ
ಯಡಿಯೂರಪ್ಪನವರಿಗೆ ನೇರವಾಗಿ ಕೆಲವು ಪ್ರಶ್ನೆಗಳು. ಚುನಾವಣೆ ನಂತರ ಮತ್ತೆ ಆಪರೇಷನ್ ಕಮಲ ಶುರು ಮಾಡ್ತಾರೆ ಯಡಿಯೂರಪ್ಪನವರೇ, ಅದನ್ನು ಸ್ಪಷ್ಟಪಡಿಸಿ. ಪ್ರಶ್ನೆ 2, ಮೈತ್ರಿ ಸರ್ಕಾರ ಬೀಳ್ಸೋದಿಲ್ಲ ಅಂತ ಹೇಳ್ತಾ ಇರೋದು ಬರೀ ಸುಳ್ಳ? ಹಾಗಾದ್ರೆ ತೆರೆ ಮೇಲೆಲ್ಲ ಅದನ್ನೇ ಮಾಡ್ತಾ ಇದ್ರಾ? ಪ್ರಶ್ನೆ 3, ಕಾಂಗ್ರೆಸ್ ಜೆಡಿಎಸ್ ಅತೃಪ್ತರು ಇನ್ನೂ ನಿಮ್ಮ ಸಂಪರ್ಕದಲ್ಲಿ ಇದ್ದಾರಾ? ಅದನ್ನು ಹೇಳ್ಬಿಡಿ. ಪ್ರಶ್ನೆ 4, ಹೆಚ್ಚು ಸೀಟ್ ಗೆದ್ದು ಕೊಟ್ರೆ ಸರ್ಕಾರ ಕೆಡವಲು ಹೈಕಮಾಂಡ್ ನಿಮಗೆ ಗ್ರೀನ್ ಸಿಗ್ನಲ್ ಕೊಡುತ್ತಾ? ಸೊ 5ನೇ ಪ್ರಶ್ನೆ, ಜೆಡಿಎಸ್ ಕಾಂಗ್ರೆಸ್ ಹೆಚ್ಚು ಸೀಟ್ ಗೆದ್ರೆ ಆಗ ಸರ್ಕಾರ ಬೀಳೋದಿಲ್ವಾ, ಗಟ್ಟಿಯಾಗಿರುತ್ತಾ? ಪ್ರಶ್ನೆ 6, ಹೈಕಮಾಂಡ್ ಒಪ್ಪದಿದ್ರು ಮತ್ತೆ ಆಪರೇಷನ್ ಶುರು ಮಾಡ್ತೀರಾ ನೀವು? ಸೊ ಪ್ರಶ್ನೆ 7, ನಿಮ್ ಬೆಂಬಲಿಗರು ಪದೇ ಪದೇ ಡೆಡ್ ಲೈನ್ ಕೊಟ್ಟಿರೋದು ಸರಿನಾ? ಕೊಡ್ತಾನೆ ಬರ್ತಾ ಇದ್ರೆ ಅದು ಎಷ್ಟರ ಮಟ್ಟಿಗೆ ಸರಿ? ಸೊ ಪ್ರಶ್ನೆ 8, ಕಾಂಗ್ರೆಸ್ ಜೆಡಿಎಸ್ ಬೆಂಬಲ ಇಲ್ಲದೆ ಸರ್ಕಾರ ರಚನೆ ಆಗುತ್ತೆ, ಅದು ಹೆಂಗೆ ರಚನೆ ಆಗುತ್ತೆ ನಿಮ್ ಸರ್ಕಾರ? ಸೊ ಹಾಗಾದ್ರೆ ಚರ್ಚೆನ ಮಾಡೋಣ. ನೇರವಾಗಿ ಯಡಿಯೂರಪ್ಪನವರ ಪ್ರಶ್ನೆಗಳನ್ನು ಕೇಳಿದೆ. ಒಂದ್ ವೇಳೆ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡು ಹೆಚ್ಚು ಸೀಟ್ ಗೆದ್ರೆ ಆಗ ಸರ್ಕಾರ ಗಟ್ಟಿಯಾಗಿರುತ್ತೆ ಯಡಿಯೂರಪ್ಪನವರೇ ಅನ್ನುವಂಥದ್ದು. ಮತ್ತೊಂದು ಕಡೆ ಯಡಿಯೂರಪ್ಪನವರು ಇವತ್ತು ಮತ್ತೆ ಹೇಳಿದ್ದಾರೆ 22 ಸೀಟು 24 ಗಂಟೆ. ನಾನು ಚರ್ಚೆ ಮಾಡ್ತೀನಿ ಜೊತೆಗೆ ಜೆಡಿಎಸ್ ನ ನಾಯಕರು ವಕ್ತಾರದಂತ ಗಂಗಾಧರ ಮೂರ್ತಿ ಇದ್ದಾರೆ, ಹಾಗೆ ಬಿಜೆಪಿ ನಾಯಕರು ವಕ್ತಾರಂತ ಚಲೋದ ನಾರಾಯಣಸ್ವಾಮಿ, ಕಾಂಗ್ರೆಸ್ನ ಎಸಿಸಿ ವಕ್ತಾರದಂತ ಬ್ರಜೇಶ್ ಕಾಳಪ್ಪ ಇದ್ದಾರೆ. 3 ಕೂಡ ಸ್ವಾಗತ. ಗಂಗಾಧರ ಮೂರ್ತಿ ಅವರೇ, 22 ಸೀಟು 24 ಗಂಟೆ ಯಡಿಯೂರಪ್ಪನವರು ಭವಿಷ್ಯ, ಅವರು ಅವರಾಗೆ ಭವಿಷ್ಯ ಹೇಳ್ತಿದ್ರು ಅಥವಾ ಅವ್ರ ಅಕ್ಕಪಕ್ಕ ಒಳ್ಳೆ ಭವಿಷ್ಯ ಇಟ್ಕೊಂಡಿದಾರ? 60 ಸೆಕೆಂಡ್. ಒಂದು, ಯಡಿಯೂರಪ್ಪನವರು ಇನ್ನಾದರೂ ಬಿಡಬೇಕು. ಇದೇನೋ ಹಳೆಯದೊಂದು ಗಾದೆ ಇದೆ, ಮದುವೆ ಆಗೋವರೆಗೂ ಚಟ ಬಿಡಲ್ಲ, ಚಟ ಬಿಡೋವರೆಗೂ ಮದುವೆ ಆಗಲ್ಲ ಅನ್ನೋಂಗೆ ಅವ್ರಿಗೆ ಇನ್ನಾದರೂ ಬುದ್ಧಿ ಬಂದಿಲ್ಲ. ನಾವು ಹೇಳೋದು, ಈ ರಾಜ್ಯದಲ್ಲಿ ಒಂದು ಚುನಾಯಿತ ಸರ್ಕಾರ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಸ್ಥಾಪಿತ ಆಗಿದೆ. ಆ ಸರ್ಕಾರ ಬೀಳಿಸಿ ನಾನು ಅಧಿಕಾರಕ್ಕೆ ಬರ್ತೀನಿ ಅನ್ನೋದಿದೆಯಲ್ಲ, ಅದು ಬಹಳ ದೊಡ್ಡ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ ನಡ್ಕೊಳ್ಳೋದು ನಡೆ ಅಲ್ಲ. ಈಗ ಅದನ್ನು ಹೇಳ್ತಿರೋದು, ಬೀಳಿಸ್ತೀನಿ ಬರ್ತೀವಿ ನಾವು, 24 ಗಂಟೆ ಇರಲ್ಲ ಈ ಸರ್ಕಾರ ಅಂದ್ರೆ ಇನ್ನೇನು ಅರ್ಥ? ಎಲ್ಲ ಮಾರ್ಗಗಳಲ್ಲೂ ಮಾಡಾಗಿದೆ. ಈಗ ಸದ್ಯಕ್ಕೆ ಉಳ್ಕೊಂಡಿರೋದು ಅವ್ರಿಗೆ ಇಷ್ಟೆಲ್ಲ ಜೈಲಿಗೆ ಹೋಗೋ ಪರಿಸ್ಥಿತಿ ಬಂದಿದೆ ಇಂಥ ಕೆಲಸಗಳು ಮಾಡಿ. ಕರ್ನಾಟಕದ ರಾಜಕಾರಣದ ಇತಿಹಾಸನ ಮಾಸಿ ಹಾಳು ಮಾಡಿಟ್ಟಾಗಿದೆ. ಕರ್ನಾಟಕದ ರಾಜಕಾರಣದ, ಈ ದೇಶದ ರಾಜಕಾರಣ ಚುಕ್ಕಾಣಿ ಹಿಡಿದಂಥ ಉದಾಹರಣೆಗಳಿದ್ದಾವೆ. ಕರ್ನಾಟಕದಿಂದ ಈ ದೇಶದ ರಾಜಕೀಯ ಚರಿತ್ರೆ ಬದಲಾವಣೆ ಆದಂಥ ಕಾಲಗಳಿತ್ತು. ಅಂಥದ್ರಲ್ಲಿ ಇಂಥ ಕೆಲಸಗಳು ಮಾಡ್ಕೊಂಡು ಹೋಗ್ತಾರೆ ಯಡಿಯೂರಪ್ಪನವರು ಅಂತಂದರೆ, ಹಿರಿಯರಾದಂಥ ಯಡಿಯೂರಪ್ಪನವ್ರಿಗೆ ಇದು ಶೋಭೆ ತರಲ್ಲ ಅಂತ ನನ್ನ ಭಾವನೆ. ಎಸ್ ನಾರಾಯಣ ಸ್ವಾಮಿಗಳೇ, 10 ದಿವಸ ಆಯಿತು ಸದನದ ಬಜೆಟ್ ಅಧಿವೇಶನ, SIT ತನಿಖೆ ಅಂತ ಆಯಿತು, ಆಡಿಯೋದ ಬಗ್ಗೆ ಎಲ್ಲ ಆಯಿತು, ಆಮೇಲೆ ಕೋರ್ಟಲ್ಲಿ ಹೋಯ್ತು, ಇವತ್ತು ಕೋರ್ಟಲ್ಲಿ ಸ್ಟೇ ಬಂದಿದೆ, ಒಂದು ಕಡೆ ಸಭೆ ಮಾಡ್ತೀರಿ, ಲೋಕಸಭೆ ಇಂಪಾರ್ಟೆಂಟ್ ಹೇಳ್ತೀರಿ. ಏನು ಯಡಿಯೂರಪ್ಪನವ್ರಿಗೆ ಏನು ಅಧಿಕಾರ ಅಂದರೆ ಈ ಸರ್ಕಾರ ಬೀಳೋದೇ ಕನಸ, ಬರೀ ಹಗಲು ರಾತ್ರಿ? ನೋಡಿ, ರಾಜಕಾರಣ ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ಇವೆಲ್ಲವೂ ಕೂಡ ಸಹಜ. ಅವರು ಭವಿಷ್ಯ ಹೇಳಿಲ್ಲ, ಯಡಿಯೂರಪ್ಪನವರು ಭವಿಷ್ಯ ಅಲ್ಲ ಹೇಳಿಲ್ಲ, ಬರೆದು ಬಿಟ್ಟಿದ್ದಾರೆ ಈಗ ತಾಳಿಗಳಲ್ಲಿ. ಕಾಂಗ್ರೆಸ್ನವರ ಮನಸ್ಥಿತಿಯನ್ನು ಅವ್ರು ಹೇಳಿದ್ದಾರೆ. ಎಷ್ಟು 8 ತಿಂಗಳ ಈಗಲೂ ಹೇಳಿದಾರಲ್ಲ, ನಿನ್ನೆ ಅಷ್ಟೇ ನೋಡಿದ್ದೀರಿ, ನಿಮ್ಮ ಚಾನಲ್ನಲ್ಲಿ ನೋಡಿದ್ದೀರಿ. ನಾರಾಯಣ ರಾವ್ ಏನು ಹೇಳಿದ್ದಾರೆ? ನಾರಾಯಣ ರಾವ್ ಬೀದರ್ನಲ್ಲಿ MLA, ಚುನಾವಣೆ ಮುಗಿದ ತಕ್ಷಣ ನಮ್ಮ CM ಸಿದ್ದರಾಮಯ್ಯನವರು ಅಂತ ಹೇಳಿಲ್ವೇ? ಏನು ಅದರ ಅರ್ಥ ಏನು? ಸರ್ಕಾರ ಬಹಳ ಭದ್ರವಾಗಿರ್ತದೆ ಅಂತಲ್ಲ, ಅದೇ ಮಾತನ್ನು ನೀವು ಹೇಳಿದ್ದಾರೆ. ಇವೆಲ್ಲವನ್ನೂ ಗಣನೆಗೆ ತೆಗೆದುಕೊಂಡು ಆ ಮಾತನ್ನು ಹೇಳಿದ್ದಾರೆ. ನೋಡಿ, ಚುನಾವಣೆ ಆದ ತಕ್ಷಣ ಈ ಸರ್ಕಾರ ಇರಲ್ಲ, ನಾನು ಬೆಳೆಸ್ತೀನಿ ಅಂತ ಎಲ್ಲಾದ್ರೂ ಹೇಳಿದ್ರ? ನಾನು ಕೆಡವುತ್ತೀನಿ ಅಂತ ಹೇಳಿದ್ರ? ನಾನು ಆಪರೇಷನ್ ಕಮಲ ಮಾಡ್ತೀನಿ ಅಂತ ಹೇಳಿದ್ರ? ನೋಡಿ, ಇವೆಲ್ಲ ಊಹಾಪೋಹಗಳು ಬೇಕಾಗಿಲ್ಲ. ನಮಗೆ ಗೊತ್ತಿರತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಶಾಸಕರ ಮನಸ್ಥಿತಿಯನ್ನು ಅವ್ರು ಹೇಳಿದ್ದಾರೆ ಅಷ್ಟೇ. ಎಸ್, ಅವರು ಈಗ ಮನಃಶಾಸ್ತ್ರಜ್ಞ ಆಗಿದ್ದಾರೆ ಬ್ರಜೇಶ್ ಕಾಳಪ್ಪ. ಯಡಿಯೂರಪ್ಪನವರು ಸೈಕಾಲಜಿಸ್ಟ್, ಪೊಲಿಟಿಕಲ್ ಸೈಕ್ಯಾಟ್ರಿಸ್ಟ್ ಅಲ್ವಾ, ಸೈಕ್ಯಾಟ್ರಿಸ್ಟು. ನಿಮ್ಮ ಶಾಸಕರು ಏನು ಹೇಳ್ತಾರೆ, ನಿಮ್ಮ ಪಕ್ಷದ ಒಳಗೆ ಏನಾಗುತ್ತೆ, ನಿಮ್ಮಲ್ಲಿ ಎಷ್ಟು ಜನ ತೃಪ್ತರಿದ್ದಾರೆ, JDS ಅಲ್ಲಿ ಎಷ್ಟು ಜನ ತೃಪ್ತಾರೆ, ಅದ್ರ ಮೇಲೆ ಅವರು ಅದನ್ನ ಅನಲೈಸ್ ಮಾಡ್ತಾರೆ. ಅದಕ್ಕೆ ಯಾಕೆ ಎಷ್ಟು ಕಾಪಿ ಬೀಳ್ತೀರಿ? 60 ಸೆಕೆಂಡ್. ಈ ಸಿಗ್ಮಂಡ್ ಫ್ರಾಯ್ಡ್ ಅಂತ ಒಂದು ಫೇಮಸ್ ಸೈಕ್ಯಾಟ್ರಿಸ್ಟ್ ಇದ್ರು, ಅವರು ಏನಿದ್ರು ನೋಟ್ಸ್ ತಗೊಳ್ಳೋರು. ಆ ನೋಟ್ಸ್ ಇವರು ಯಡಿಯೂರಪ್ಪನವ್ರು ಮಾತಾಡಿದಾರಲ್ಲ ಆಡಿಯೋ ಟೇಪ್ ಅಲ್ಲಿ, ಅದ್ರಲ್ಲಿ ಕ್ಲೀನ್ ಆಗಿ ಗೊತ್ತಾಗ್ಬಿಡುದು ಎಂತೆಂತ ನೋಟ್ ತಗೊಂಡಿದ್ದಾರೆ. ಅವ್ರು ನೋಟ್ಸ್ ಮಾಡ್ಕೊತಾರೆ. ಅಲ್ಲ, ನೋಟ್ಸ್ ಈ ನೋಟ್ಸ್ ಅದ್ರಲ್ಲಿರೋದು ಬೇರೆ ನೋಟ್ಸ್ ಅಲ್ಲ, ಇದು ಬರೀ ನೋಟ್ ಅಲ್ಲ ಇದು. ಸೊ ಆ ನೋಟ್ಗಳನ್ನ ಅವ್ರು ನೋಡ್ಕೊಂಡು ಅವ್ರು ಕ್ಲೀನ್ ಆಗಿ ಹೇಳ್ತಾರೆ ಯಾವ ಇದ್ರಲ್ಲಿ ಮಾಡ್ತೀವಿ, ಹೇಗ್ ಮಾಡ್ತೀವಿ ಅಂತ. ಅವ್ರು ಮೊದಲೇ ಕೂಡ ಅವ್ರು ನೆನಪಿರ್ಬೇಕು, ಜೈಲ್ಗೆ ಹೋಗಿದ್ದು ಇದೇ ಕಾರಣದಿಂದ. ಯಾಕೆಂತ ಹೇಳಿದ್ರೆ ಆ ಸಮಯದಲ್ಲಿ ಕೂಡ ಆಪರೇಷನ್ ಕಮಲ ಮಾಡಿ ಅವ್ರು ಜೈಲ್ಗೆ ಹೋಗಿದ್ದು. ಆಪರೇಷನ್ ಕಮಲ ಮಾಡಿ ಅದಕ್ಕೆ ರಿಪರ್ಕಷನ್ ಅಂದ್ರೆ ಕಾನ್ಸಿಕ್ವೆನ್ಸ್ ಆಗಿ ಆಪರೇಷನ್ ಕಮಲಕ್ಕೆ ಸಂಬಂಧ ಇಲ್ಲ. ಇತ್ತು. ಅದೇ ಕಾರಣದಿಂದ ಇವರೆಲ್ಲ ಹೋಗಿರೋದು. ಅರ್ಧಕ್ಕರ್ಧ ಕ್ಯಾಬಿನೆಟ್ ಅಲ್ಲಿ ಜೈಲ್ಗೆ ಹೋಗಿತ್ತಲ್ಲ, ಇದೇ ಕಾರಣದಿಂದ. ಅವ್ರು ಎಷ್ಟು 110 ಬಂದಿತ್ತು, ಇನ್ನ ಒಂದು 2-3 ಅಡ್ಜಸ್ಟ್ ಮಾಡ್ಕೊಂಡು ನಡ್ಸ್ಕೊಂಡು ಹೋಗ್ಬೋದಿತ್ತು. ದುರಾಸೆ.
ಅದೇ ದುರಾಸೆ ಇವಾಗ ಮತ್ತೆ ಕಾಡಿದೆ, ಮತ್ತೆ ಜೈಲ್ಗೆ ಹೋಗುವಂತ ಸಮಯ ತುಂಬಾ ಹತ್ರ ಬಂದಿದೆ. ನಾನು ನಾರಾಯಣ ಸ್ವಾಮಿಗಳೇ, ನೀವು ನಿಮ್ಮ ಈ ಇಲ್ಲಿವರೆಗಿನ ಬದುಕಿನಲ್ಲಿ ಅತಿ ಹೆಚ್ಚು ಕಾಂಗ್ರೆಸ್ಸಲ್ಲಿ ಇದ್ದಂಥವ್ರು, ಈಗ ನೀವು BJP-ಯಲ್ಲಿದ್ದೀರಿ. ಅವ್ರನ್ನ ನೀವು ವಿರೋಧ ಪಕ್ಷದಲ್ಲಿ ಇದ್ದು ನೋಡ್ಕೊಂಡು ಬಂದಿದ್ದೀರಿ. ನಾನು ಕೂಡ ಕಳೆದ ಒಂದು 20-22 ವರ್ಷ ನೋಡ್ತಾನೆ ಇರ್ತೀವಿ, ವಿದ್ಯಾರ್ಥಿ ದಶೆಯಿಂದಲೂ ಕೂಡ. ಅವರು ವಿಧಾನಸೌಧದಲ್ಲಿ ಗುಡುಗಿದ್ರೆ, ಅಂದರೆ ಯಡಿಯೂರಪ್ಪ ಗುಡುಗಿದ್ರೆ ವಿಧಾನಸೌಧ ನಡಗುತ್ತೆ ಅಂತ ಹೇಳಿದ್ರು. ಈ ಥರ ನೋಟ್ಸ್ ಇಟ್ಕೊಂಡು ಆಮೇಲೆ ಬರ್ಕೊಂಡು ಯಾವತ್ತೂ ಭಾಷಣ ಮಾಡಿದ್ದು ನಾನು ನೋಡೇ ಇಲ್ಲ. ಅವ್ರು ಏನು ತೋಚುತ್ತೋ, SM ಕೃಷ್ಣ ಬೇಕಾದ್ರೆ ತುಂಬ ಕ್ಯಾಲ್ಕುಲೇಟಿವ್ ಆಗಿ ಭಾಳ ಯಾರನ್ನ ಹೇಗೆ ಯಾವ ಥರ ಮಾತಾಡಬೇಕು. ಬಟ್ ಯಡಿಯೂರಪ್ಪನವರಿಗೆ ಆ ಥರ ಯಾವ ದಯಾದಾಕ್ಷಿಣ್ಯ ಇರಲಿಲ್ಲ ಅಲ್ವಾ ಗಂಗಾಧರ ಮೂರ್ತಿಗಳೇ? ಕೆಲವು ನಾಯಕರು ಕರ್ನಾಟಕದಲ್ಲಿ ದೇವೇಗೌಡರಿಗೆ, ಬಂಗಾರಪ್ಪನವ್ರಿಗೆ, ಯಡಿಯೂರಪ್ಪನವ್ರಿಗೆ ದಯಾದಾಕ್ಷಿಣ್ಯದಲ್ಲಿ ಮಾತಾಡ್ತಕ್ಕಂಥ ನಾಯಕರು. ಆದರೆ ಯಡಿಯೂರಪ್ಪನವರು ಕಳೆದ ಒಂದು 7-8 ತಿಂಗಳಿಂದ 104 ಬಂದಿದೆ ಅನ್ನೋಂಥ ವಾಸ್ತವ ಇದೆ ಡೆಮೋಕ್ರಸಿಯಲ್ಲಿ. 104 ಅನ್ನೋದು ಬಹಳ ಕಣ್ಣು ಮುಂದೆ ಕಟ್ಟಿದೆ. 104 ಇದ್ದ ಮೇಲೂ ಕೂಡ ಪದೇ ಹೇಳ್ತಾ ಇದೆ ಅಂದ್ರೆ ಎಲ್ಲ ಒಂದ್ ಕಡೆ ಅವರಿಗೆ ಲೋಕಸಭೆಗಿಂತಲೂ ಇದು ಅಂದ್ರೆ ಅಚ್ಚೆ ದಿನ ಆನೆವಾಲೆ ಅಂತ ಏನಾದ್ರು ಹೇಳ್ಬಿಟ್ರು ಅಮಿತ್ ಶಾ ಅವರು. 22 ಗೆದ್ರೆ ನಿಮ್ಗೂ ಅಚ್ಚೆ ದಿನ ಇದೆ ಅಂತ. ಇದು ಅಚ್ಚೆ ದಿನ ಮಾತು, ಅದು ಇಡೀ ದೇಶಕ್ಕೆ ಇರ್ತಕ್ಕಂಥ. ಅಲ್ಲ, ಯಡಿಯೂರಪ್ಪನವ್ರು ಅಚ್ಚೆ ದಿನ ಹೇಳಿ ನೀವು. ಇಲ್ಲ ಅವ್ರಿಗೂ ಅಲ್ವಾ, ಅದು ಘೋಷಣೆ ಬೇಕಲ್ವಾಗ. ಅಲ್ಲ ಈಗಲೂ ನಮ್ಗೆ ಅಚ್ಚೆ ದಿನ. ಅಲ್ಲ, ಯಡಿಯೂರಪ್ಪ ಅಚ್ಚೆ ದಿನ ಇಲ್ಲ ಅಂತ ನಿಮ್ಗೆ ಎಲ್ಲ ಅಚ್ಚೆ ದಿನ ಅವ್ರದ್ದು. ಅವ್ರ ಹೆಗಲ ಮೇಲೆ ನೀವೆಲ್ಲ ಸವಾರಿ ಮಾಡ್ಕೊಂಡು ಗೆದ್ದು ಹೋಗ್ತೀರಿ, ಮಂತ್ರಿಗಳಾಗ್ತೀರಿ. ಯಡಿಯೂರಪ್ಪ ಸಿಗುತ್ತೆ, ಅದನ್ನೇ ಪ್ರಶ್ನೆ ಮಾಡ್ತಾರದು. ಅಮಿತ್ ಶಾ ಅವರು ಹೇಳಿರೋದ್ರಲ್ಲಿ ತಪ್ಪೇನೂ ಇಲ್ಲ. 22 ಸೀಟ್ ಗೆದ್ರೆ ಎಷ್ಟಾಯ್ತು? 8 16 176 ಸೀಟು ಗೆದ್ದಂಗಾಯ್ತು ನಾವು ರಾಜ್ಯದಲ್ಲಿ. 22 ಸೀಟ್ ಗೆದ್ರೆ ಅದ್ರ ಅರ್ಥ ಏನು? ಅಲ್ಲಿಗೆ ನಿಮ್ಮ ಮೇಲೆ ಸರ್ಕಾರದ ಮೇಲೆ ಜನರಿಗೆ ಬೆಂಬಲ ಇಲ್ಲ, ವಿಶ್ವಾಸ ಇಲ್ಲ ಅಂತಕ್ಕಂಥದ್ದನ್ನು ತೋರಿಸ್ತದೆ. ಅದು ಅಚ್ಚೆ ದಿನ ಅಲ್ವೇ? ಅದಕ್ಕೆ ಆ ಮಾತನ್ನ ಹೇಳಿದ್ದಾರೆ. ಹಂಗ ನಿಮ್ ಪ್ರಕಾರ ಸಿದ್ದರಾಮಯ್ಯ 120 ಸೀಟ್ ಕಾಂಗ್ರೆಸ್ ಗೆದ್ದ ಮೇಲೆ BJP 17 ಸೀಟ್ ಗೆಲ್ತಾರ. ಅವಾಗ ಸಿದ್ದರಾಮಯ್ಯ ಅವರೇ ರಾಜೀನಾಮೆ ಕೊಡ್ಬೇಕಾಯ್ತು ಗಂಗಾಧರ ಮೂರ್ತಿಗಳೇ. ಯಾಕಂದ್ರೆ 17 ಸೀಟ್ ಗೆದ್ಬಿಟ್ರಲ್ಲ, ಮೆಜಾರಿಟಿ ಬಂತಲ್ಲ ಅವಾಗ. ಇಲ್ಲ, ಒಂದು ನಾರಾಯಣ ಸ್ವಾಮಿ ಸಾರು ಇವತ್ತು ಜನ ಕ್ಲೀನ್ ಆಗಿ ಕೇಳಿಸ್ತಾರೆ, ಎಲ್ಲ ಮಾತಾಡ್ತಾರೆ. 22 ಅನ್ನೋ ಕಾರಣಕ್ಕೆ ಅದನ್ನ ಕ್ಯಾಲ್ಕುಲೇಷನ್ ಆಗ್ತದೆ. 17 ಗೆದ್ದಿದ್ರಲ್ಲ MP, 3 ಜನ ಕೇಂದ್ರದ ಮಂತ್ರಿಗಳಿದ್ರಲ್ಲ, ಅದ್ಯಾಕೆ 113 ದಾಟ್ಲಿಲ್ಲ? ಯಾವಾಗ? ಈಗ ಮೊನ್ನೆ ಅಸೆಂಬ್ಲಿನಲ್ಲಿ ನಿಮ್ ಕ್ಯಾಲ್ಕುಲೇಷನ್ ಪ್ರಕಾರ 150 ಮಿಷನ್ ಎಲ್ಲರೂ ಇರ್ತದೋ. ಅದು ಅಸೆಂಬ್ಲಿಗೆ ನಾವು ಎಷ್ಟಿದ್ದು 44 44 104 ಬಂದಿದ್ದೀವಿ. ಅಲ್ಲ, ನಿಮಗ್ ಬೇಕಾದಾಗ ಟೀ ಶರ್ಟ್ ಹಾಕತ್ರಿ. ಈಗ ನೀವ್ ಹೇಳಿದ ಕ್ಯಾಲ್ಕುಲೇಷನ್ ಏನು? ಈಗ ಹೇಳಿದ ಕ್ಯಾಲ್ಕುಲೇಷನ್ 22 ಗೆದ್ರೆ ನಾವು 176 ಅಸೆಂಬ್ಲಿ ಗೆದ್ದಂಗೆ ಅಂತ ಲೆಕ್ಕ ಹೇಳಿದ್ರು. 17 ಗೆದ್ದಾಗ ಯಾಕೆ 44 ಬಂದು ನಿಂತ್ಕೊಂಡ್ರು ಅಂತ ನಂಗೆ ಇನ್ನೂ ಅರ್ಥ ಆಗಿಲ್ಲ. ಒಂದು ಎರಡನೇದು ಇರ್ಲಿ, ಯಡಿಯೂರಪ್ಪನವ್ರಿಗೆ ನಾನು ಕೇಳಕ್ ಬಯಸೋದು ಒಂದೇ, ಬಿಜೆಪಿಯ ಎಲ್ಲಾ ನಾಯಕರು ನಾರಾಯಣ ರಾವ್, ಸಿದ್ದರಾಮಯ್ಯನವ್ರ ಹೇಳಿಕೆ, ಇನ್ನೊಬ್ಬರ ಹೇಳಿಕೆ ಮೇಲೆ ನೀವು ರಾಜಕಾರಣ ಮಾಡ್ತೀನಿ ಅನ್ನೋದಾದ್ರೆ ಬೆಸ್ಟ್ ಕಾಂಗ್ರೆಸ್ ಸೇರ್ಕೊಂಬಿಡಿ. ನೀವು ಯಾಕಲ್ಲಿ ಕಾಂಗ್ರೆಸ್ ಅವ್ರು ರಾಜಕಾರಣ ಮಾಡ್ತೀರಿ? ಸಿದ್ದರಾಮಯ್ಯನ ಯಡಿಯೂರಪ್ಪನವರು ಕುಮಾರಸ್ವಾಮಿ ಅವರ ಪ್ರಮಾಣ ಸ್ವೀಕಾರ ದಿವಸದಿಂದ ಮೊನ್ನೆ ಆಡಿಯೋ ಆಚೆ ಬರೋವರೆಗೂ ಹೊಗಳಿದ್ದೇ ರಸ್ತೆಲೆಲ್ಲ. ಎಲ್ಲಿ ಸಿಕ್ಕಿದ್ರಲ್ಲಿ ಸಿದ್ದರಾಮಯ್ಯಂಗೆ ಅನ್ಯಾಯ ಆಯಿತು ಈ ದೇಶದಲ್ಲಿ, ರಾಜ್ಯದಲ್ಲಿ ಅಂತ ಆಡಿಯೋದಲ್ಲಿ ಏನ್ ಭಾಷೆ ಬಳಸಿದ್ರು? ಎಂತ ಕೆಟ್ಟ ಭಾಷೆ ಬಳಸಿದ್ರು? ನಾನು ಬಯಸೋದೇನು ಅಂತಂದ್ರೆ, ಯಡಿಯೂರಪ್ಪನಂತ ಹಿರಿಯ ರಾಜಕಾರಣಿಗಳು, 76-78 ವರ್ಷದ 40-45 ವರ್ಷ ರಾಜಕಾರಣ ಮಾಡ್ಕೊಂಡ್ ಬಂದಿರೋ ರಾಜಕಾರಣಿಗಳು ಬಾಯಲ್ಲಿ ಈ ತರದ ಭಾಷೆಗಳು ಬರ್ಬೋದು. ಕಡಿಮೆ ಅವಧಿನ ಮತ್ತೆ ಇನ್ನೊಂದು ಜನಕ್ಕೆ ಗೊತ್ತಾಗಲ್ಲ. ಯಾಕಂದ್ರೆ ಕರ್ನಾಟಕದ ರಾಜಕಾರಣದಲ್ಲಿ ಇತಿಹಾಸ, ಯಾಕಂದ್ರೆ ಜನಕ್ಕೆ ಗೊತ್ತಾಗಲ್ಲ. ನಾವು ಬರೀ ರಾಜಕೀಯ ಬರೀ ಇದನ್ನ ಮಾತಾಡೋದು ಬೇಡ. ಅತಿ ದೀರ್ಘ ರಾಜಕಾರಣದಲ್ಲಿ ಅತಿ ಕಡಿಮೆ ಅಧಿಕಾರ ಅನುಭವಿಸಿರೋ 3 ಜನ ನಾಯಕರು. ಒಬ್ರು ದೇವೇಗೌಡರು, ಇನ್ನೊಬ್ರು ದಿವಂಗತ S ಬಂಗಾರಪ್ಪ, ಮತ್ತೊಂದ್ ಕಡೆ ಯಡಿಯೂರಪ್ಪ. ಕೆಲವರು ಶ್ರಮ ಇಲ್ಲದೆ ಅನೇಕ ಅಧಿಕಾರಗಳನ್ನು ಅನುಭವಿಸಿದ್ದಾರೆ. ನೀವು ನೋಡಿ, ಒಂದು ಯಡಿಯೂರಪ್ಪನವ್ರಿಗೂ ದೇವೇಗೌಡರಿಗೂ ಒಂದು ಸಾಮ್ಯತೆ ಏನು ಅಂತಂದ್ರೆ, ದೇವೇಗೌಡರು ತನ್ನ 62ರಲ್ಲಿ MLA ಆಗ್ತಾರೆ. ಇಲ್ಲಿವರೆಗೂ ಅವ್ರ ಅಧಿಕಾರ ಅನುಭವಿಸಿರೋದು 3.5 ವರ್ಷ PWD ಮಂತ್ರಿ, 16 ತಿಂಗಳು ಮುಖ್ಯಮಂತ್ರಿ, 10 ತಿಂಗಳು ಪ್ರಧಾನಮಂತ್ರಿ. ಇವರು 4 ವರ್ಷ. ಆದ್ರೆ ಕರ್ನಾಟಕದ ರಾಜಕಾರಣದಲ್ಲಿ ಅತಿ ಹೆಚ್ಚು, ಈ ದೇಶದ ರಾಜಕಾರಣದಲ್ಲಿ ಪ್ರಧಾನಮಂತ್ರಿ ಆದ್ಮೇಲೆ ಅತಿ ಹೆಚ್ಚು ಚಾಲಿತಲ್ಲಿರೋದು ವಿರೋಧ ಪಕ್ಷದ ನಾಯಕರಾಗಿ ಅವರು ಹೊರತು ಆಡಳಿತ ಪಕ್ಷದ ನಾಯಕರಾಗಲ್ಲ. ಅದಕ್ಕೆ ನಾವು ಯಡಿಯೂರಪ್ಪನವ್ರ ಹತ್ರ ಬಯಸೋದು, ಸಾರ್ವಜನಿಕರಾಗಿ ಏನ್ ಬಯಸೋದೇನು ಅಂತ ಅಂದ್ರೆ, ಈಗ ನಿಮಗೆ ಬ್ರಿಜೇಶ್ ಅವರು ಹೇಳ್ತಿದ್ರು 110 ಕೊಟ್ಟಾಗ ನಿಮ್ಗೊಂದು ಎಚ್ಚರಿಕೆ ಗಂಟೆ. ಅದು 110 ಕೊಟ್ಟು 6 ಜನ ಇಂಡಿಪೆಂಡೆಂಟ್ ಕರ್ಕೊಂಡು ಸರ್ಕಾರ ಮಾಡಿದ್ಮೇಲೆ ಅದನ್ನ ಕಂಟಿನ್ಯೂ ಮಾಡಿ ಸರ್ಕಾರ ಮಾಡಿದ್ರೆ, ಆಪರೇಷನ್ ಕಮಲ ಅವತ್ತು ಮಾಡಿಲ್ಲ ಅಂದ್ರೆ ಆ ಪರಿಸ್ಥಿತಿ ಬರ್ತಿರ್ಲಿಲ್ಲ. 3 ಜನ ಮುಖ್ಯಮಂತ್ರಿಗಳು, 17 ಜನ ಜೈಲ್ಗೆ ಹೋಗಿದ್ದು, ಸ್ವತಃ ಮುಖ್ಯಮಂತ್ರಿ ಜೈಲ್ಗೆ ಹೋಗಿದ್ದು ಪರಿಸ್ಥಿತಿ ಬರ್ತಿರ್ಲಿಲ್ಲ. ಅಷ್ಟೆಲ್ಲ ಹೊಡೆತ ತಿಂದು ಅದೆಲ್ಲ ಅದ್ರ ಬಗ್ಗೆ ಗೊತ್ತಿದ್ರೂ ಕೂಡ
ಈಗೂ ಕೂಡ ನೀವು ಆಪರೇಷನ್ ಕಮಲ ಮಾಡಕ್ ಹೊರಟಿರತಕ್ಕಂಥ ನಾಯಕರುಗಳು ಯಾರು? ಆಪರೇಷನ್ ಕಮಲ ಮಾಡಿದ ತಕ್ಷಣ ನಿಮ್ಗೆ ಆಗೋಂಥ ಕತೆ ಏನು? ಅದ್ರಲ್ಲಿ 30 ಕೋಟಿ 20 ಕೋಟಿ 50 ಕೋಟಿ 100 ಕೋಟಿ ಮಾತಾಡಿ ಆ ದುಡ್ಡನ್ನ ಒಂದ್ಸಕ್ಕೆ ನೀವು ಆಮೇಲೆ ಸರ್ಕಾರದಲ್ಲಿ ಲೂಟಿ ಹೊಡಿಯಕ್ಕೆ ಹೋಗ್ತೀರಿ, ಚೆಕ್ಕಲ್ಲಿ ಲಂಚ ತಗೊಳಕ್ ಹೋಗ್ತೀರಿ, ಜೈಲ್ಗೆ ಹೋಗೋ ಪರಿಸ್ಥಿತಿ ಬರ್ತದೆ. ಯಾಕೆ ಕರ್ನಾಟಕದ ರಾಜಕಾರಣ ಕರ್ನಾಟಕದ ರಾಜಕಾರಣ ಯಾಕೆ ಮಾಡ್ತಿದ್ದೀರಿ ಇಂಥ ಪರಿಸ್ಥಿತಿಲಿ? ಯಡಿಯೂರಪ್ಪನವರು ಹೇಳ್ತಾ ಇರೋದು ನಾವೆಲ್ರಿ ಅಧಿಕಾರ ಮಾಡ್ತೀವಿ ಅಂತ ಹೇಳಿದ್ವಿ, ನಾವೆಲ್ರಿ ಆಪರೇಷನ್ ಕಮಲ ಅಂತ ಹೇಳಿದ್ವಿ. ಅತೃಪ್ತರೇ ಅಲ್ಲಿ ಸರ್ಕಾರದ ವಿರುದ್ಧ, ಸಿಎಂ ವಿರುದ್ಧ, ಸಿದ್ದರಾಮಯ್ಯ ನಮ್ಮ ಸಿಎಂ ದಿನ ಒಬ್ಬರು ಹೇಳ್ತಾ ಇದ್ರೆ ನಿಮ್ದು ಗಟ್ಟಿ ಸರ್ಕಾರನ, ಗಟ್ಟಿ ಸಂಸಾರನ ಅದನ್ನ ಇಟ್ಕೊಂಡು ನಾವೇನು ಸನ್ಯಾಸಿಗಳಲ್ಲ. ಆ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತಿದೆ. ತಾವು ಹೇಳ್ತಾ ಇದ್ರಿ ಎಲ್ಲ ಯಡಿಯೂರಪ್ಪನವ್ರಿಗೆ ಅಧಿಕಾರದ ಆಸೆ ಬಹಳ, ಅವರಿಗೆ ಬೆಳಿಗ್ಗೆ ಸಂಜೆ ಅದೇ ತಲೆಗಿದೆ. ವಿಶ್ವನಾಥ್ ಕೂಡ ಹೇಳ್ತಾ ಇದ್ರು. ಈಗ ನಿಮ್ಮ ಶಾಸಕರನ್ನ ಅನರ್ಹ ಮಾಡಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ದೀವೇನೆ, ಶಾಸಕಾಂಗ ನಾಯಕರು, ಕಾಂಗ್ರೆಸ್ ಅಧ್ಯಕ್ಷರು ಕೊಟ್ಟಿದ್ರಿ. ಇವತ್ತು ಅನೇಕ ಶಾಸಕರು ಅವ್ರ ಸಂಪರ್ಕದಲ್ಲಿದ್ದಾರಂತ ಆಲ್ರೆಡಿ ಒಪ್ಕೊಂಡಾಗಿದೆ. ನೀವು ಆಲ್ರೆಡಿ ಅವರನ್ನು ಡಿಸ್ಕ್ವಾಲಿಫೈ ಮಾಡಿ ಅಂತ ಅರ್ಜಿ ಕೊಟ್ಟಾಗಿದೆ. ಆ ಮಧ್ಯೆ ಒಂದು ಆಡಿಯೋ ಬರುತ್ತೆ, ಅದರಲ್ಲಿ ಏನು ಶಾಸಕರನ್ನ ಏನು ಖರೀದಿ ಮಾಡಬೇಕು ಅಂತೇಳಿ ಕುಮಾರಸ್ವಾಮಿ ಅವರು ಬಂದು ಪ್ರೆಸ್ ಮೀಟ್ ಮಾಡಿ ಅದು ಓಪನ್ ಮಾಡಿ ರಮೇಶ್ ಕುಮಾರ್ ಸ್ಪೀಕರ್ ಅವ್ರ ಹೆಸರು ಬಂತು. ಸೊ ಇದಾದ ನಂತರ ನಿಮ್ಗೆ ಎಲ್ಲೋ ಒಂದು ಕಡೆ ಬ್ರೇಕ್ ಆಯಿತು. ಇಲ್ಲದೆ ಹೋದ್ರೆ ಆ ಟೈಮಲ್ಲೇ ಬಜೆಟ್ ಮಂಡನೆ ದಿವಸನೇ ಈ ಸರ್ಕಾರವನ್ನು ಶೇಕ್ ಆಗಲಿಕ್ಕೆ ಎಲ್ಲ ರೀತಿ ಬೆಳವಣಿಗೆಗಳಾಗಿತ್ತು. ಅದು ಈಗಲೂ ಕೂಡ ಇಂಟ್ಯಾಕ್ಟ್ ಆಗಿದೆ ಅನ್ನೋಂಥ ಮೆಸೇಜ್ ಪಾಸ್ ಆಗ್ತಾ ಇದೆಯಾ? ಇಲ್ಲ ನೋಡಿ, ಇವಾಗ ಹುಗಾರ್ ಅವರೇ, ಅದು ಸೋನಿಯಾ ಗಾಂಧಿ ಅವರು ಒಂದು ಮಾತು ಹೇಳಿದ್ರು, ಜೋ ದೂಸರೋं के लिए खड्डा खोदते हैं वो खुद उसमें गिरते हैं ಅಂತ. ಅಂದ್ರೆ ನೀವು ಬೇರೆಯವ್ರಿಗೆ ಒಂದು ಬಾವಿ ತೋಡ್ಬಿಟ್ಟು ಅವ್ರು ಬೀಳ್ಲಿ ಅಂತ ಇದ್ರೆ ಅವ್ರು ನೀವೇ ಬೀಳ್ತೀರಾ ಅದಕ್ಕೆ ಅಂತ. ಇವರು ಯಡಿಯೂರಪ್ಪನವ್ರು ಏನೊಂದು ಪ್ಲಾನ್ ಹಾಕಿದ್ರು, ಏನೊಂದು ಸಂಚು ಹಾಕಿದ್ರು, ಅದಕ್ಕೆ ಅವರೇ ಬಿದ್ರು. ಅದು ಸರ್ವೇ ಸಾಮಾನ್ಯ. ಅದು ಯಾವತ್ತೂ ಕೂಡ ನೀವು ಇನ್ನೊಂದನ್ನ ಕೆಡೋಕೆ ಹೋದಾಗ ನೀವೇ ಅದಕ್ಕೆ ಕೆಟ್ಟು ನೀವು ಭಸ್ಮ ಆಗ್ತೀರಿ. ಅದನ್ನ ಇವ್ರಿಗೆ ಮೊದಲು ಕೂಡ ಅವ್ರು ಅನುಭವಿಸಿದ್ದಾರೆ. ಬಟ್ ಅದು ಏನೇ ಆಗ್ಲಿ ಅವ್ರಿಗೆ ಅದ್ರ ಬುದ್ಧಿ ಬರ್ತಾ ಇಲ್ಲ, ಮತ್ತೆ ಅದ್ರ ಏನ್ ಲೆಸನ್ಸ್ ಕಲಿಬೇಕಾಗಿದೆ ಅದು ಕಲಿತಾ ಇಲ್ಲ. ಇದೊಂದು ತೊಂದರೆ ಆಗಿದೆ ಅವ್ರಿಗೆ. ಬಟ್ ಏನೇ ಇರಲಿ, ಇವಾಗ 22 ಸೀಟ್ ಅಂತ ಮಾತಾಡ್ತಿದ್ದಾರೆ ಅಂತ ಮೋದಿ ಹವಾ 2014ರಲ್ಲಿ ಅಷ್ಟೆಲ್ಲ ಇದ್ಕೊಂಡು ಅವ್ರು ಬಂದಿದ್ದು 17 ಸೀಟು ಆಯ್ತಾ. ಇವಾಗ ಏನೂ ಇಲ್ಲ, ಮೋದಿಗೂ ಸಾಕಷ್ಟು ಡೌನ್ ಆಗಿದೆ. ಆಮೇಲೆ ಉತ್ತರ ಪ್ರದೇಶದಲ್ಲಿ, ಬಿಹಾರದಲ್ಲೇ ಸುಮಾರು ಒಂದು 90 ಸೀಟ್ ಅವ್ರು ಕಮ್ಮಿ ಆಗೋಕ್ಕಾಗ ಎಲ್ಲ ಲಕ್ಷಣವೂ ಇದೆ. ಹಾಗಿದ್ದಾಗ ಮೋದಿ ಸಾಹೇಬ್ರೆ ಬರೋದು ಡೌಟ್ ಇದೆ ಆಯ್ತಾ. ಅಮಿತ್ ಶಾ ಅವರು ಮೋದಿ ಸಾಹೇಬ್ರು ಹೋದ್ಮೇಲೆ ಅಮಿತ್ ಶಾ ಅವರು ಇರ್ತಾರಾ, ಪಾರ್ಟಿ ಪ್ರೆಸಿಡೆಂಟ್ ಆಗಿರ್ತಾರಾ, ಉಳಿಸ್ತಾರ ಬೇರೆಯವರು? ಇವಾಗ ಗಡ್ಕರಿ ಅವ್ರು ದಿನಾರ್ಲು ಕುಟುಕ್ತಾ ಇದ್ದಾರೆ. ರಾಜನಾಥ್ ಸಿಂಗ್ ಅವ್ರಿಗೆ ಸಿಟ್ಟಿದೆ ಅಂತ ಎಲ್ಲರಿಗೂ ಗೊತ್ತಿರೋಂಥದ್ದೇ. ಇವೆಲ್ಲ ಇದ್ಕೊಂಡು ಅಮಿತ್ ಶಾ ಅವ್ರು ಯಾವ ಒಂದು ಇವರಿಂದ ಬಂದು ಮಾತಾಡ್ತಾರೆ ಇಲ್ಲಿ? ಇಲ್ಲ 22 ಸೀಟ್ ನೀವೇನ್ ಹೇಳಿದ್ರೆ ಅನಲೈಸ್ ಮಾಡಿದ್ರಲ್ಲ, ಅವ್ರ ಪಕ್ಷದಲ್ಲಿ ಈ ತರದೆಲ್ಲ ವಿದ್ಯಮಾನಗಳಿದಾವೆ, ಅಲ್ಲೇ ಅತೃಪ್ತರಿದ್ದಾರೆ, ಅವರೇ ಆಲ್ರೆಡಿ ಟವಾಲ್ ಹಾಕೊಂಡು ಕೂತಿದ್ದಾರೆ. ಯಡಿಯೂರಪ್ಪ ಎಕ್ಸಾಕ್ಟ್ ಸೇಮ್ ಹೇಳ್ತಿರೋದು. ಕಾಂಗ್ರೆಸ್ ಅಲ್ಲಿನೇ ಅತೃಪ್ತರಿದ್ದಾರೆ ಅಲ್ವಾ ನಾರಾಯಣ ಸ್ವಾಮಿ? ನಿನ್ನೆ ಅವ್ರು ಏನೇ ಅಭಿಮಾನ ಇರಲಿ, ಯಡಿಯೂರಪ್ಪನವ್ರು ಹೇಳ್ತಾ ಇರ್ತಕ್ಕಂಥದ್ದು ಅಲ್ರಿ, ನಿಮ್ ಶಾಸಕರುಗಳು ಹೊರಗೆ ಬಂದು ಲೋಕಸಭೆ ಆದ ಮರುದಿವಸ ಸಿದ್ದರಾಮಯ್ಯ ಸಿಎಂ ಆಗ್ತಾರೆ ಅಂತಂದ್ರೆ ನೀವೇನ್ ಮೆಸೇಜ್ ಪಾಸ್ ಮಾಡಿ? ನಿಮ್ಮಲ್ಲೇ ಈ ಸರ್ಕಾರ ಬೇಡ, ಕುಮಾರಸ್ವಾಮಿ ಬೇಡ ಅನ್ನೋರು ಸಂಖ್ಯೆ ದೊಡ್ಡದಿದೆ, ಅವರೇ ಬೀಳಿಸ್ತಾರೆ, ಆಮೇಲೆ ನಮ್ಗೆ ಮುಂದಿನ ಹಣೆ ಬರ ಯಡಿಯೂರಪ್ಪ ಹೇಳ್ತಿರೋದು. ಇಲ್ಲ ನಾನು ಒಂದು ಮಾತು ಹೇಳ್ತೀನಿ ನಿಮಗೆ. ಇವತ್ತು ಯಡಿಯೂರಪ್ಪನವರು ಯಾವ ಲೆಕ್ಕದಲ್ಲಿ ಆಮಿಷ ಒಡ್ಡಿ ಅದು ಯಾವ MLAs ನ ಜೊತೆಗೆ ಇಟ್ಕೊಂಡಿರೋದು ಇವತ್ತು ಜಗತ್ ಜಾಹೀರಾತಾಗಿದೆ. ಅದ್ರಲ್ಲೇನು ಮುಚ್ಚುಮರೆ ಏನಿಲ್ಲ. ನೀವು ಆರಂಭದಲ್ಲಿ ಹೇಳಿದ್ರೆ ನಮ್ಗೆ ಒಬ್ಬರು ಶಾಸಕರು ಹೋಗಲ್ಲ, ಅವ್ರ ಜೊತೆ ಇಲ್ಲ ಅಂತ ನೀವು ಹೇಳ್ಕೊಂಡು ಬಂದ್ರಿ. ನೀವು ಕ್ವಾಲಿಫೈ ಮಾಡಿ ಅಂತ ಹೇಳ್ತಾ ಇದ್ರಿ. ಈಗಲೂ ಕೂಡ ಅದೇ ಹೇಳಿದ್ ನಾವು. ಈಗಲೂ ಕೂಡ ನಾವು ಅದೇ ಹೇಳ್ತಿದೀವಿ, ಒಬ್ರು ಶಾಸಕರು ಅವ್ರ ಜೊತೆ ಇಲ್ಲ ಅಂತ ಈಗಲೂ ಕೂಡ ಹೇಳ್ತಾ ಇದೀವಿ. ಆ ಡಿಸ್ಕ್ವಾಲಿಫಿಕೇಶನ್ ಪ್ರೋಸೆಸ್ ಯಾವ ಕಾರಣದಿಂದ ಆಗಿದೆ ಅಂತ ಇದುವರೆಗೂ ಬಹಿರಂಗ ಆಗಿಲ್ಲ. ಅದು ಅವ್ರ ಜೊತೆ ಇದ್ರು ಅದು ಇದು ಅಂತ ಎಲ್ಲೂ ಬಹಿರಂಗ ಆಗಿಲ್ಲ ಆಯ್ತಾ. ಕಾಂಡಕ್ಟ್ ಅಂತಿದೆ ನಿಮ್ಮ ಶಾಸಕರು. ಇವಾಗ ಯಾವುದೇ ಪಾರ್ಟಿ ಅಂತ ಆಗುತ್ತೆ, ಯಾವುದೇ ಶಾಸಕರಾಗ್ಲಿ ಲಕ್ಷ್ಮಣ್ ಅವರೇ, ಅಕಸ್ಮಾತ್ ಅವರು ಭಾಗವಹಿಸಲಿಲ್ಲ, ನಮ್ಮ ಲೆಜಿಸ್ಲೇಟಿವ್ ಪ್ರೊಸೀಜರ್ ಅಲ್ಲಿ ಭಾಗವಹಿಸಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಸಂಪೂರ್ಣ ಅದಕ್ಕೆ ಒಂದು ಪವರ್ಸ್ ಇದೆ. ಲೀಡರ್ ಆದವರು, ಲೆಜಿಸ್ಲೇಚರ್ ಪಾರ್ಟಿ ಲೀಡರ್ ಆದವ್ರಿಗೆ ಅವ್ರನ್ನ ನೀವು ನಿಯಂತ್ರಣಕ್ಕೆ. ನಾರಾಯಣ ಸ್ವಾಮಿ ಹೇಳ್ತಾರೆ, ಸಾರಿ ಗಂಗಾಧರ ಮೂರ್ತಿ ಅವ್ರ ಹೋಗೋಕ್ಕಿಂತ ಮೊದಲು, ಹಾಗೆ ಆದ್ರೆ ಯಾರೀಗ ನೀವೇನು ಅವ್ರ ಮೇಲೆ ಈಗ ಡಿಸ್ಕ್ವಾಲಿಫೈ ಅಂತೇಳಿ ಇದು ಕೊಟ್ಟಿದ್ರು, ಪಿಟಿಷನ್ ಹಾಕಿದ್ರು ಸ್ಪೀಕರ್ ಮುಂದೆ. ಸೊ ನಾಳೆ ಅವರು ಯಾವುದೇ ಕಾರಣಕ್ಕೂ ಈಗ ನಿಮ್ ಜೊತೆಗೆ ಉಳ್ಕೋತಾರ ಗ್ಯಾರಂಟಿ ಇದೆಯಾ? ಖಂಡಿತವಾಗಿ ಉಳ್ಕೊಳ್ತಾರೆ. ಎಸ್, ಗಂಗಾಧರ ಮೂರ್ತಿಗಳೇ, ಯಡಿಯೂರಪ್ಪನವ್ರು ಹೇಳ್ತಾ ಇರೋದು ಈಗ ಹೆಂಗೆ ಅನಲೈಸ್ ಮಾಡಿದ್ರಲ್ಲ ನಿಮ್ಮ ಮಿತ್ರ ಪಕ್ಷದ ನೀವು ಸೇರ್ಕೊಂಡು, ಅಲ್ಲಿ ಹೀಗಿದೆ ಹಾಗಿದೆ ಅಂತ. ಅವ್ರು ನಿಮ್ಮಲ್ಲೇ ಹೀಗಿದೆ, ನಿಮ್ಮಲ್ಲೇ ಶಾಸಕರು ಅತೃಪ್ತರಿದ್ದಾರೆ, ನಿಮ್ಮಲ್ಲೇ ಶಾಸಕರು ಕುಮಾರಸ್ವಾಮಿ ನಮ್ಮ ನಾಯಕ ಅಲ್ಲ, ನಮ್ಮ ಸಿಎಂ ಅಲ್ಲ, ಸಿದ್ದರಾಮಯ್ಯ ನಮ್ಮ ಸಿಎಂ, ನಾಳೆ ನೋಡಿ ರಿಸಲ್ಟ್ ಆದ್ಮೇಲೆ ಸಿಎಂ ಆಗೋದೇ ಸಿದ್ದರಾಮಯ್ಯ ಅಂತ ಹೇಳ್ತಾ ಇರುವಾಗ ನಿಮ್ ವಿರೋಧ ಪಕ್ಷದವರು ಅವ್ರು ಮಾತಾಡ್ತಾರೆ ಸರಿ ಇಲ್ಲ, ಅವರು ಮನೆ ವಿಚಾರ ಅಂತ ಒಬ್ಬ ವಿರೋಧ ಪಕ್ಷ ಸುಮ್ಮನೆ ಇರಕ್ಕಾಗತ್ತಾ? ಈಗ ಕಳೆದ 5 ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಈ ರಾಜ್ಯದಲ್ಲಿ ರಾಜ್ಯಭಾರ ಮಾಡಿರ್ತಕ್ಕಂಥವ್ರು. ಅವ್ರದ್ದೇ ಆದಂಥ ಒಂದು ಶಾಸಕರುಗಳು ಬಳಗ ಮತ್ತು ಕಾರ್ಯಕರ್ತರ ಬಳಗ ಅವ್ರಿಗಿದೆ.
ಅವ್ರ ಪಕ್ಷದ ಒಬ್ಬ ಶಾಸಕ, ಕಾಂಗ್ರೆಸ್ ಪಕ್ಷದ ಶಾಸಕರು, ನಮಗೂ ಈಗೂ ಕೂಡ ನಮಗೆ ಮುಖ್ಯಮಂತ್ರಿಯಾಗಿ ಕಾಣಿಸೋದು ನಮ್ಮ ನಾಯಕ ಸಿದ್ದರಾಮಯ್ಯನೇ ಅಂತ ಹೇಳಿದ್ರೆ ತಪ್ಪೇನಿದೆ? ಒಂದ್ ನಿಮಿಷ, ಲೋಕಸಭೆ ಚುನಾವಣೆ ರಿಸಲ್ಟ್ ಬಂದ ಮರುದಿವಸ ಸಿದ್ದರಾಮಯ್ಯ ಸಿಎಂ ಆಗ್ತಾರ ಅನ್ನೋದಕ್ಕೂ ನಮ್ಮ ಯಡಿಯೂರಪ್ಪನವರು ನಮ್ ಸಿಎಂ ಆಗ್ಬೇಕು, ಸಿದ್ದರಾಮಯ್ಯ ನಮ್ಮ ತಪ್ಪಲ್ಲದು. ಒಂದ್ ನಿಮಿಷ, ಆ ಶಾಸಕ, ಆ ಕಾಂಗ್ರೆಸ್ ಪಕ್ಷದ ಶಾಸಕ ಆ ನಾಯಕನ ಬಗ್ಗೆ ಇಟ್ಕೊಂಡ್ರೆ ಅಭಿಮಾನನ ತೋರ್ಪಡಿಸಕ್ಕೆ ಅಭಿಮಾನ ಅಲ್ಲ, ಪೊಲಿಟಿಕಲ್ ಕ್ಲಾರಿಟಿ ಇದೆ. ಒಬ್ಬ ಶಾಸಕನ ಬಾಯಲ್ಲಿ ಬರೋ ಮಾತು ತೀರ್ಮಾನ ಆಗೋದಿದ್ರೆ 114 ಜನ ಬೇಕಿಲ್ಲ, ಅವ್ರೊಬ್ಬರ ಕೈಲೇ ಮಾಡಿಸ್ಬಿಡ್ಬೋದು. ಒಂದ್ ನಿಮಿಷ, ಅದನ್ನ ತೀರ್ಮಾನ ಮಾಡಕ್ಕೆ ಕಾಂಗ್ರೆಸ್ ದಾದಂತ ಒಂದು ಹೈಕಮಾಂಡ್ ಇದೆ, 120 ಜನ ಶಾಸಕರಿದ್ದಾರೆ. ಒಂದ್ ನಿಮಿಷ, 140 ಇದ್ದಂತ 120 ಗೆದ್ದಂತ ಶಾಸಕರುಗಳ ಮಧ್ಯೆನೇ ಒಂದಷ್ಟು ಭಿನ್ನಾಭಿಪ್ರಾಯಗಳು ಇರ್ತವೆ. ರಾಜಕಾರಣ ಅಂತ ಅಂದ್ಮೇಲೆ ಭಿನ್ನಾಭಿಪ್ರಾಯಗಳು ಇದ್ದೇ ಇರ್ತವೆ. ಆ ಭಿನ್ನಾಭಿಪ್ರಾಯಗಳಲ್ಲಿ ನೀವು ಮೂಗು ತೋರಿಸ್ಬೇಡಿ, ನೀವು ಆಪರೇಷನ್ ಕಮಲಕ್ಕೆ ಪ್ರಚೋದನೆ ಕೊಡಬೇಡಿ, ಆಪರೇಷನ್ ಕಮಲದಂತ ಕೆಟ್ಟ ಪ್ರವೃತ್ತಿಗೆ ಕೈ ಹಾಕ್ಬೇಡಿ. ನೀವು ಸ್ವಚ್ಛಾರಿತ್ರ ಸಂಸ್ಕೃತಿ ಇರ್ತಕ್ಕಂಥ ಪಕ್ಷ ನಿಮ್ದು ಬಿಜೆಪಿ, ನೀವು ಅದನ್ನ ಕೆಲಸ ಮಾಡಿ. ಕಳೆದ 5 ವರ್ಷದಲ್ಲಿ ನೀವು ಆಪರೇಷನ್ ಕಮಲ ಮಾಡಿ ಏನೇನು ಅವಾಂತರಗಳು ಮಾಡಿ ಅನುಭವಿಸಿದೀರಿ ನಿಮಗೂ ಗೊತ್ತಿದೆ. ಮತ್ತೆ ಆ ಪ್ರಯತ್ನ ಮಾಡಬೇಡಿ ಅಂತ ನಾನು ಹೇಳ್ತಿರೋದು. ನೀವೇನು ಹೇಳಿದ್ರಿ, ನಾವು 104 ಗೆದ್ದಿದ್ದೇವೆ, ದೊಡ್ಡ ಮೆಜಾರಿಟಿ ಪಾರ್ಟಿ, ನಾವು ವಿರೋಧ ಪಕ್ಷವಾಗಿ ಕೂತ್ಕೊಂಡು ವಿರೋಧ ಪಕ್ಷದ ಕೆಲಸ ಮಾಡ್ತೀವಿ ಅಂತ ಹೇಳ್ತೀರಿ. ನನ್ಗೆ ಒಂದು ಕೇಳಲಿಕ್ಕೆ ಬಯಸ್ತೇನೆ, ಮಾನ್ಯ ಯಡಿಯೂರಪ್ಪನವ್ರಿಗೆ 22 ಗೆಲ್ತೀವಿ ಅಂತ ಹೇಳ್ತಿದ್ದೀರಲ್ಲ, ಯಾವ ಮಾನದಂಡದಲ್ಲಿ ನಿಮಗೆ 22 ಸೀಟ್ ಗೆಲ್ಲಿಸ್ಬೇಕು ಕರ್ನಾಟಕದ ಜನ? 17 ಗೆಲ್ಸೆ, 3 ಜನ ಮಂತ್ರಿ ಕೊಟ್ಟೆ. ಕಳೆದ 5 ವರ್ಷದಲ್ಲಿ ಕರ್ನಾಟಕಕ್ಕೆ ಕೊಟ್ಟಂತ ಕೇಂದ್ರ ಸರ್ಕಾರದ ಕೊಡುಗೆಗಳು ಬಹಳ ನೋಡಿದೀವಿ, ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ, ಅನುಭವಿಸ್ತಾ ಇದ್ದೀವಿ. ಜೊತೆಗೆ ನಿಮಗೆ 104 ಸೀಟ್ ಕೊಟ್ಟೂ ಕೂಡ ಕಳೆದ 8 ತಿಂಗಳಿಂದ ನೀವು ಏನಾದರೂ ಅಧಿಕೃತ ವಿರೋಧ ಪಕ್ಷವಾಗಿ ಏನಾದರೂ ಕೆಲಸ ಮಾಡಿದ್ದೀರಾ ಈ ರಾಜ್ಯದಲ್ಲಿ? ಪ್ರತಿ ದಿನ ಬೆಳಗ್ಗೆ ಈ ಸರ್ಕಾರನ ಡಿಸ್ಟೆಬಿಲೈಸ್ ಮಾಡೋದು, ಆಪರೇಷನ್ ಕಮಲ ಮಾಡಕ್ ಹೋಗೋದು, ಪ್ರತಿದಿನ ಇದೇ ಕೆಲಸ ಮಾಡಿದ್ದೀರಿ ನೀವು. 104 ಜನ ಅಸೆಂಬ್ಲಿಲಿ ಒಂದು ಬಹಳ ಘೋರ ದುರಂತ ಅಂದ್ರೆ ಬಜೆಟ್ ಅಂತ ಒಂದು ದೊಡ್ಡ ಚರ್ಚೆನಲ್ಲಿ ಸೆಷನ್ ಅನ್ನು ಹಾಳು ಮಾಡಿ ಒಂದು ದಿವಸನೂ ಕೂಡ ವಿರೋಧ ಪಕ್ಷ ಚರ್ಚೆ ಮಾಡ್ಲಿಲ್ವಲ್ಲ? ಬಜೆಟ್ ಹೇಳ್ತೀರಿ ನೀವು? ಅಲ್ಲ, ಬಜೆಟ್ ಮಾಡಬೇಕು ಅಂತ ವೇದಿಕೆ ರೆಡಿ ಮಾಡಬೇಕಾಗಿರೋದು ರೂಲಿಂಗ್ ಪಾರ್ಟಿ. ಆಯ್ತು, ಒಂದ್ ನಿಮಿಷ, ಸಾಥ್ ಕೊಡಬೇಕು. ಯಾವುದೇ ಒಂದು ಆಡಳಿತ ಸರ್ಕಾರ ಚರ್ಚೆ ಆಗ್ಬೇಕನ್ನೋ ಫಸ್ಟ್ ಆ ಕಡೆ ಬರಬೇಕು. ಒಂದ್ ನಿಮಿಷ, ನಾವು ಮೊದಲನೇ ದಿನನೇ ಬಜೆಟ್ ಸೆಷನ್ ಅಲ್ಲಿ ಇಟ್ಟಾಗ ಸ್ಪೀಕರ್ ಅವರು ಆಡಿಯೋದೊಂದು ತಂದಿಟ್ರು, 2 ದಿವಸ ಕಾಲಾವಕಾಶ ಕೊಟ್ಟು ಮುಗಿಸ್ರಪ್ಪ ಇದನ್ನ ಒಂದು ಹಂತಕ್ಕೆ ಬನ್ನಿ ಅಂದ್ರು. ಇಡೀ ಸದನ 224 ಜನ ನೀವು ಯಾವುದನ್ನ ಹೊಡೆಯಕ್ ಹೊರಟಿದ್ರಿ, ಆ ಹೊಡೆಯೋ ವಿಚಾರದಲ್ಲಿ ನೀವು ಅದಕ್ಕೆ ಬಡಿಗೆನೂ ಕೊಟ್ಟಿಲ್ಲ, ಬಡಿಗೆ ಹಿಡಿಯೋಕೂ ಅವಕಾಶ ಕೊಟ್ಟಿಲ್ಲ. SIT ಅನೌನ್ಸ್ ಮಾಡಿದ್ರೆ ರಮೇಶ್ ಕುಮಾರ್ ಅವರು ಕೂಡ ನಾನ್ ಕ್ಲೀನ್ ಅನ್ನುವಂಥದ್ದು ಪ್ರೂವ್ ಮಾಡ್ಕೋಬೇಕಾಗಿದೆ ಹೊರತಾಗಿ ಇಲ್ಲಿ ಸರ್ಕಾರ ಅಸ್ಥಿರದ ಬಗ್ಗೆ ಯಾವ ತಲೆ ಕೆಡಿಸ್ಕೊಳ್ಳಿಲ್ಲ. ನಾನು ಗೌರವ ಕೊಟ್ಟೆ ಹೇಳ್ತಾ ಇದ್ದೀನಿ ಸ್ಪೀಕರ್ ಅವರಿಗೆ ಅಲ್ವಾ. ಆದ್ರೆ ನಾನು ಅರಣ್ಯಮೂರ್ತಿಗಳೇ ಒಂದು ಬ್ರೇಕ್ ಆದ್ಮೇಲೆ ಕೇಳ್ತೀನಿ. ಈ ಸರ್ಕಾರ, ಕುಮಾರಸ್ವಾಮಿ ನೇತೃತ್ವ ಮೈತ್ರಿ ಸರ್ಕಾರ, ಇದು ಸರ್ಕಾರ ಅಸ್ಥಿರಗೊಳಿಸಲಿಕ್ಕೆ ಕೋಟಿಯಲ್ಲಿ ಹಣ ಕೊಟ್ಟು ಖರೀದಿ ಮಾಡ್ತಾ ಇದ್ದಾರೆ, ಆಮಿಷ ಹೊಡ್ತಾ ಇದೆ, ಬ್ಲಾಕ್ ಮೇಲ್ ಮಾಡ್ತಾ ಇದೆ, ಸ್ಪೀಕರ್ನೇ ಖರೀದಿ ಮಾಡಿದ್ರೆ ಅಂತ ಮಾತಾಡ್ತಾರೆ. ಇಂಥದ್ರ ಬಗ್ಗೆ SIT ತನಿಖೆ ಆಗ್ಬೇಕಂತ ಇಡೀ ಸದನದಲ್ಲಿ ಬಜೆಟ್ ಚರ್ಚೆ ಮಾಡಿದ್ದೇನೆ. ರಾಜ್ಯದ ಜನಕ್ಕೆ ಮೋಸ ಮಾಡಿ ಇವತ್ತು SIT ಯಾರಪ್ಪ ಚೀಫು ಗೊತ್ತಿಲ್ಲ, ಯಾರು ಇನ್ವೆಸ್ಟಿಗೇಷನ್ ಆಫೀಸರ್ ಅಂತ ಗೊತ್ತಿಲ್ಲ. ಸ್ಪೀಕರ್ ಹೇಳ್ತಾರೆ 15 ದಿವಸ ತನಿಖೆ ಮಾಡಿ ರಿಪೋರ್ಟ್ ಕೊಡಿ ಅಂತ ಹೇಳ್ತಾರೆ. 15 ದಿವಸ, ಹೆಚ್ಚು ಕಮ್ಮಿ 3 ದಿವಸ ಆದ್ರೆ 15 ದಿವಸ ಆಗುತ್ತೆ. ಒಂದು ಅರ್ಥ ಆಗ್ತಲ್ಲ ನಾರಾಯಣ ಸ್ವಾಮಿಗಳ. ಈಗ ಒಂದು ಕಡೆ ಇರ್ತಕ್ಕಂಥದ್ದು ಮುಗಿಸ್ಬಿಡಿ ಬೇಗ. ನಾನು ಆಗ್ಲೇ ಹೇಳಕ್ ಕೊಟ್ಟಿದ್ದೇನು ಅಂತಂದ್ರೆ, ನೀವು 22 ಗೆಲ್ಬೇಕು, ಇನ್ನೊಂದು ಗೆಲ್ಬೇಕು ಅಂತ ಹೊರಟಿರ್ತಕ್ಕಂಥ ಯಡಿಯೂರಪ್ಪನವರು ಕಳೆದ 8 ತಿಂಗಳಿಂದ ನೀವು ಅಧಿಕೃತ ವಿರೋಧ ಪಕ್ಷವಾಗಿ ಈ ರಾಜ್ಯದಲ್ಲಿ ಮಾಡಿರ್ತಕ್ಕಂಥ ಕೆಲಸ ಏನು? ಒಂದೇ ಒಂದು ದಿವಸನೂ ಈ ಸರ್ಕಾರದ ತಪ್ಪುಗಳನ್ನ ಎತ್ತಿಡಿ ಮಾತಾಡ್ಲಿಲ್ಲ. ರೈತರ ಸಾಲ ಮನ್ನಾ 1600 ಕೋಟಿ ರೂಪಾಯಿ ಕೊಟ್ಟಿದ್ದು 46,000 ಕೋಟಿ ಇಲ್ಲಿವರೆಗೂ. ನಿನ್ನದೇ ಚರ್ಚೆ ಆಗಿರೋದು. ಅವ್ರ ಬರದ ಬಗ್ಗೆ ನಿಮ್ಮ ಮಿನಿಸ್ಟರ್ಗಳೆಲ್ಲ ಬಿಜೆಪಿ ಯಡಿಯೂರಪ್ಪ ನೇತೃತ್ವದಲ್ಲಿ ಟೀಮ್ಗಳು ಹೋಲಿಲ್ವಾ ಬರಪೀಡಿತ ಜಿಲ್ಲೆಗಳಿಗೆ? ರಿಪೋರ್ಟ್ ಕೊಡ್ಲಿಲ್ವಾ? ಫೈಟ್ ಮಾಡ್ಲಿಲ್ವಾ? ಒಂದೇ ನಿಮಿಷ, ಯಾವ ರೀತಿ ಬರಕ್ ಹೋದ್ರು ಅಂತ ನಂಗೆ ಗೊತ್ತಿಲ್ಲ. ಮಾತಾಡಕ್ಕಾಗಲ್ಲ, ರಾಜಕಾರಣದ ಬಗ್ಗೆ ಮಾತಾಡೋಣ. ನಿಮಿಷ, ಏನ್ ಮಾಡ್ತಾ ಇದ್ರು? 4 ದಿವಸ ಡೆಲ್ಲಿನಲ್ಲಿ 104 ಜನ ರೆಸಾರ್ಟ್ ಅಲ್ಲಿ ಕೂಡಿಸ್ಕೊಂಡು ಇಲ್ಲಿ ಬರ ಪರಿಹಾರ ಯೋಚನೆ ಮಾಡ್ತೀನಿ ಅಂತ ಚರ್ಚೆ ಮಾಡಿ ತಾತ್ಕಾಲಿಕವಾಗಿ ಬಂದೆಲ್ಲ ಚಿತ್ರದುರ್ಗದಲ್ಲಿ ಒಂದೇ ಒಂದು ಜಿಲ್ಲೆಗೆ ಹೋಗಿ ಬಂದ್ಬಿಟ್ಟು ಗೊತ್ತಿದೆ. ಒಂದ್ ನಿಮಿಷ, ಅದಕ್ಕೆ ನಾನು ಹೇಳೋದೇನಂದ್ರೆ ರಿಪೋರ್ಟ್ ಕೊಡಿ ಸರ್ಕಾರಕ್ಕೆ. ಚರ್ಚೆ ಮಾಡಿದಾರ? ನಾನು ಹೇಳ್ತೀನಿ, ಚರ್ಚೆ ಮಾಡಿದಾರ? ಇಲ್ಲಿವರೆಗೂ ನೀವು ಒಂದ್ ನಿಮಿಷ, ಇಲ್ಲಿವರೆಗೂ ನಿಮ್ಮ ಮಾಧ್ಯಮಗಳಲ್ಲೇ ತೆಗೆದು ಬಿಡೋಣ, ನಮಗ್ ಬೇಡ.
ಎಲ್ಲಾದ್ರೂ ಒಂದು ರೆಕಾರ್ಡೆಡ್ ಡಾಕ್ಯುಮೆಂಟ್ ಅನ್ನ ಸರ್ಕಾರದ ವಿರುದ್ಧ Yes. ಗವರ್ನರ್ಗೂ Yes. ಮತ್ತೊಂದು Yes, ತಲುಪಿಸಿದ್ದಾರೆ BJP ಅಂದ್ರೆ ಕೇಳ್ತೀನಿ. ನಾನು ಒಪ್ಕೊಂತೀನಿ. BJP ನಿಮ್ಮ ಕೇಳ್ತಾರೆ. ಮಾಧ್ಯಮಗಳಲ್ಲಿ ನಾರಾಯಣ ತೋರಿಸಿರೋದು ಸ್ವಾಮಿ, 99% ಬರೀ ಆಪರೇಷನ್ ಕಮಲ. ಈಗ ಅವರು ವಿರೋಧ ಪಕ್ಷದ ನಾಯಕರಾಗಿ ಎಷ್ಟು ಸಕ್ಸಸ್ ಆದ್ರು, ಎಷ್ಟು ಸಮರ್ಥರಾಗಿದ್ರು ಇನ್ನೊಂದು ದಿವಸ ಚರ್ಚೆ ಮಾಡೋಣ. ಸಿಎಂ ಆಗಿ ಏನ್ ಕೆಲಸ ಮಾಡಿದ್ರು, ಏನ್ ಮಾಡಿಲ್ಲ ಅದು ಇನ್ನೊಂದು ಭಾಗ. ಪ್ರಶ್ನೆ ಇರ್ತಕ್ಕಂಥದ್ದು ಯಡಿಯೂರಪ್ಪನವರು ಇವತ್ತು ಬೀದರ್ನಲ್ಲಿ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಭಾಗವಹಿಸಿ ಮಾತಾಡ್ತಾ, ಹೌದು ನಮ್ಮ ಸರ್ಕಾರ ಇದ್ದಾಗ ಚೆನ್ನಾಗಿ ಕೆಲಸ ಮಾಡಿದ್ವಿ, ಈ ಸರ್ಕಾರ ಬಂದ್ಮೇಲೆ ಜನರ ವಿರುದ್ಧ ಕೆಲಸ ಮಾಡ್ತಾ ಇದೆ, ಮಾತುಗಳಲ್ಲೇ ಕಾಲ ಕಳೀತಾ ಇದೆ, ಕಿತ್ತಾಡ್ಕೊಂಡಿದ್ದಾರೆ, ನಾವು ಹೆಚ್ಚು ಸೀಟ್ ಗೆಲ್ಲೋಣ, ಮೋದಿ ಅವರ ಪ್ರಧಾನಿ ಮಾಡೋಣ, ನಮ್ಮ ಪಕ್ಷದ ಉದ್ದೇಶ ಇಷ್ಟೇ ಅಂತ ಹೇಳಿದ್ರೆ ಯಾರು ತಲೆ ಕೆಡಿಸ್ಕೊತಿರ್ಲಿಲ್ಲ. ಅದ್ರ ಜೊತೆಗೆ ನೀವು ಹೇಳಿದ್ರಿ 22 ಸೀಟ್ ಗೆಲ್ತೀವಿ, 24 ಗಂಟೆಯಲ್ಲಿ ಸರ್ಕಾರ ಬೀಳುತ್ತೆ. ಹೌದು ಸ್ವಾಮಿ, ಬಿದ್ದ ಮೇಲೆ ಏನ್ ಮಾಡ್ತೀರಿ? ಸರ್ಕಾರ ಮಾಡ್ತೀವಿ. ಹೆಂಗ್ ಮಾಡ್ತೀರಿ? ಮಾಡ್ತೀವಿ, ನೋಡ್ತಾ ಇರಿ. ಹೆಂಗ್ ಮಾಡ್ತಾ ಇದ್ದಾರೆ? Same operation ಕಮಲ. ಯಾವ ಜ್ಯೋತಿಷಿ ಕೇಳಿದ್ರಿ? ಇದು ಕೇಳಿ. ಯಾವ ಜ್ಯೋತಿಷಿ ಕೇಳಿ. ಕೇಳ್ತಾ ಇದ್ರಿ? ಮತ್ತೆ operation ಕಮಲ. ಯಾರು ಬೇಕು ಕೇಳಿ. ನಿಮ್ಗೆ? ಕೇಳಿ. ಜ್ಯೋತಿಷಿಗಳು ಬೇಕಾ, MLA ಬೇಕಾ? ಯಾರು ಬೇಕಾಗಿಲ್ಲ, MLA ಬೇಕಾಗಿರೋದು. ಜ್ಯೋತಿಷಿ ಬೇಕಾಗಿರೋದು ನಿಮ್ಗೆ? ಬೇಕಾಗಿಲ್ಲ, MLA ಬೇಕಾಗಿರೋದು. 15 ಜನ ಜ್ಯೋತಿಷಿಗಳು ಬೇಕು ನಿಮ್ಗೆ? ಕೇಳಿ, ಒಂದು ವ್ಯವಸ್ಥೆ ಅನ್ನೋದು ಇದೆಯಲ್ಲ ರಾಜ್ಯದಲ್ಲಿ ಇರ್ತದೆ. ಈಗ ಇರ್ತಕ್ಕಂಥ ವ್ಯವಸ್ಥೆ ಬಿದ್ರೆ ಏನಾಗ್ತದೆ ಅದೇ ಜನರಿಗೆ ಗೊತ್ತಾಗುತ್ತೆ. ಅದು ಅಂದ್ರೆ ಇದು ಹೋದ್ಮೇಲೆ ಅಲ್ಲಿರ್ತಕ್ಕಂಥ ಇನ್ನೊಂದು ಅಲೈನ್ಮೆಂಟ್ ಆಗುತ್ತೆ. Alignment. ಯಾಕೆ ಆಗ್ಲಿಲ್ವಾ? ಅಂದ್ರೆ ಧರ್ಮಸಿಂಗ್ ಈಗ ಪದೇ ಪದೇ ಬಿಜೆಪಿ ಸರ್ಕಾರ ತೆಗೆದ್ರಿ. ಆನ್ ರೆಕಾರ್ಡ್ ಆಫ್ ರೆಕಾರ್ಡ್ 20 ಜನ ಶಾಸಕರು, 20 ಜನ ಶಾಸಕರು. ಧರ್ಮಸಿಂಗ್ ಸರ್ಕಾರ ತೆಗೆದ ಮೇಲೆ ಏನಾಯ್ತು? ಬಿಜೆಪಿ ಒಂದು ಸರ್ಕಾರ ಆಯ್ತಾ ಇಲ್ಲ? ಹಂಗೆ ಆಗತ್ತೆ. ಹಂಗೆ ಜೆಡಿಎಸ್ ಬಿಜೆಪಿ ಆಗ್ಬೇಕಲ್ಲ, ಒಂದು ವ್ಯವಸ್ಥೆ ಆಗ್ಬೇಕಲ್ಲ. ಅವ್ರ ಭಾವನೆ ಹೇಳೋದು ಅಂದ್ರೆ ಜೆಡಿಎಸ್ ಬಿಜೆಪಿ ಮೈತ್ರಿ ಆಗುತ್ತೆ. ಅಲ್ಲ, ಇವತ್ತು ನೋಡಿ ಮೈಸೂರಲ್ಲಿ ಏನಾಗಿದೆ? ಅಲ್ಲ, ಅದು ಆಲ್ರೆಡಿ ಕಂಟಿನ್ಯೂ ಇರೋದು. ಅಲ್ಲ, ಆಲ್ರೆಡಿ ಕಂಟಿನ್ಯೂ ಇರೋದು. ಹೌದು. ಅದು ಮೈತ್ರಿ ಅಂದ್ರೆ ನಮ್ಮ ಆಗಿರೋದು ಜೊತೆಯಲ್ಲಿ ನಿಮ್ಮ ಮೊದಲಿಂದನೂ. ಸಂಬಂಧ ಇದೆಯಲ್ಲ. ಇವು ಹೊಸ ಮೈತ್ರಿ ಅಲ್ಲ, ಅದು ನಮ್ಮ ಸಂಬಂಧ ಹೊಸ ಮೈತ್ರಿ ಅಲ್ಲ, ಅದು ಅಲ್ವಾ? ನಮ್ಮ ಜೊತೆಯಲ್ಲಿ ನಿಮ್ಮ ಆಗಿರೋದು ಕಂಟಿನ್ಯೂಟಿ ಅದು. ಸಂಬಂಧ ಅಲ್ಲ, ಕಳ್ಕೊಂಡು ನೀವು ಜೆಡಿಎಸ್ ಕಾಂಗ್ರೆಸ್ ಮಾಡ್ಕೋಬೇಕನ್ನೋದು ತಪ್ಪಲ್ಲ. ಆದ್ರೆ ಆಲ್ರೆಡಿ ಬಿಜೆಪಿ ಜೆಡಿಎಸ್ ಮೈತ್ರಿ ಇರತಕ್ಕಂಥ ಜಿಲ್ಲಾ ಪಂಚಾಯತ್ ಅದನ್ನು ಕೂಡ ಕ್ಲಾರಿಫೈ ಮಾಡ್ಬೇಕಾಗತ್ತೆ. ಅಲ್ಲಿ ಇವತ್ತು MP ಅವರು ಸಿಂಹ ಅವ್ರು ಹೇಳಿದಾರಲ್ಲ, ಇದು ಇದರ ಪಾರ್ಲಿಮೆಂಟ್ ಅಲ್ಲೂ ನಾವು ಜೊತೆಲಿ ಇರ್ತೀವಿ, ಡೋಂಟ್ ವರಿ ಅಂತ ಹೇಳಿದಾರಲ್ಲ. ಅವ್ರ ಪಾಪ MP ಯಾರ್ಯಾರ ಜೊತೆನೇ ಇರ್ತಾರ, ಯಾವಾಗ ಬೇಕು ಯಾರ್ಯಾರ ಜೊತೆ ಹೋಯ್ತಾರ. ಅವ್ರಿಗೆ ಯಾರಾದ್ರು ಈಗ ಮೈಸೂರು ಬೇಡ ಅನ್ನೋ ಪ್ರಶ್ನೆ ಇರೋದು. ಯಡಿಯೂರಪ್ಪನವ್ರು ಹೇಳಿದ್ದಷ್ಟೇನೆ. ಯಡಿಯೂರಪ್ಪನವರು 22 ಸೀಟು 24 ಗಂಟೆ, 22 ಸೀಟು 24 ಗಂಟೆ ಅಂದ್ರೆ ನೀವು ಕಚ್ಚಾಡ್ಕೊಂಡು ಜಗಳ ಆಡ್ಕೊಂಡು ಬೀಳ್ತಿರ ಪ್ರಶ್ನೆ ಅದಲ್ಲ. ಬಿದ್ದ ಮೇಲೆ ನಾವು ಸರ್ಕಾರ ಮಾಡ್ತೀವಿ, ನೆಕ್ಸ್ಟ್ ಅಂದ್ರೆ ನಮ್ಗೆ ಬಿಟ್ಬಿಡಿ. ಈಗ ನಾರಾಯಣ ಸ್ವಾಮಿ ಅವರು ಹೇಳ್ತಾರೆ, ಧರ್ಮಸಿಂಗ್ ಸರ್ಕಾರವನ್ನ ರಾತ್ರೋರಾತ್ರಿ ಕುಮಾರಸ್ವಾಮಿ ಅವರು ಬೀಳಿಸಿ ಯಾವ ರೀತಿ ಬಿಜೆಪಿ ಜೊತೆ ಹೋದ್ರು, ಈಗಲೂ ಅಂತದ್ದೇ ಸಿಚುವೇಶನ್ ಯಾಕೆ ಬರಲ್ಲ ಅಂತ ಅವ್ರು ಕ್ವಶನ್ ಮಾಡ್ತಾರೆ. ಗೊತ್ತಿಲ್ಲ ನನಗೆ. ಅದಿಲ್ಲ ಅಂತ ಯಾರು ಹೇಳಕ್ಕಾಗತ್ತೆ? ಪಾಲಿಟಿಕಲ್ ಅಲೈನ್ಮೆಂಟ್, ರಿಅಲೈನ್ಮೆಂಟ್ ನೀವು ಹೇಳ್ತೀರ, ರಿಅಲೈನ್ಮೆಂಟ್. ಕುಮಾರಸ್ವಾಮಿ ರಾಜಕಾರಣ ಮಾಡಬೇಕು. ಕುಮಾರಸ್ವಾಮಿ ಅವರ ಹೆಸರು ತಂದಿದ್ದಕ್ಕೆ ಒಂದೇ ಒಂದು ನಾನು ಕೇಳೋದು, ಒಟ್ಟು ಅಧಿಕಾರ ಮಾಡಬೇಕು ಅನ್ನೋ ಚಟ ಇದೆಯಲ್ಲ. ಮೊನ್ನೆ ತಾನೇ ಯಡಿಯೂರಪ್ಪನವ್ರು ಏನ್ ಹೇಳಿದ್ರು, ಈ ಅಪ್ಪ ಮಕ್ಕಳನ್ನ ಈ ರಾಜ್ಯದಿಂದ ಕೆಳಗಿಳಿಸೋದೇ, ಅಧಿಕಾರದಿಂದ ಕೆಳಗಿಳಿಸೋದೇ ನನ್ನ ಗುರಿ ಅಂತಂದ್ರು. ಮತ್ತೆ ಅಪ್ಪ ಮಕ್ಕಳ ಜೊತೆ ಸಿಎಂ ಆಗಲ್ಲ ಅಂತ ಸಿದ್ದರಾಮಯ್ಯ ಹೇಳಿಲ್ವಾ? ಅದನ್ನ ಮಾತ್ರ ಆಗಿಲ್ಲ. ರಾಜಕಾರಣದಲ್ಲಿ ಅಲೈನ್ಮೆಂಟ್ ರಿಅಲೈನ್ಮೆಂಟ್ ಯಾವತ್ತು ಕೂಡ ಫಿಕ್ಸ್ ಆಗುತ್ತೆ. ಇಂಟ್ರೆಸ್ಟ್ ರೇಟ್ ಚೇಂಜ್ ಆಗುತ್ತೆ, ಯಾವತ್ತು ಫಿಕ್ಸ್ ಡಿಪಾಸಿಟ್ ದಿನ ಬೆಳಿಗ್ಗೆ ಹೇಳ್ತಾರೆ. ಈಗ ಅಲೈನ್ಮೆಂಟ್ ಏನೋ ರಿಅಲೈನ್ಮೆಂಟ್ ಅನ್ನೋದು ಯಾವತ್ತು ಕೂಡ ಫಿಕ್ಸ್ಡ್ ಡಿಪಾಸಿಟ್ ಅಲ್ಲ. ಯಾವಾಗ ಬೇಕಾದ್ರೂ RBI ಏನು ಇಂಟ್ರೆಸ್ಟ್ ರೇಟ್ ಕಮ್ಮಿ ಮಾಡುತ್ತೆ, ಏರ್ಸುತ್ತೆ. ಹಂಗೆ ರಿಅಲೈನ್ಮೆಂಟ್ ಆಗುತ್ತೆ ಅಂತ ನಾರಾಯಣ ಸ್ವಾಮಿ ಅವರು ನೋಡಿ ಓಪನ್ ಅಪ್ ಮಾಡಿದ್ದಾರೆ. ಹೌದು, ಒಪ್ತೀನಿ ಅದನ್ನ. ಬಟ್ ಲಕ್ಷ್ಮಣ್ ಅವರು ಇವತ್ತು ಈ ರಾಜ್ಯದ ಜನತೆ ಇದ್ದಾರಲ್ಲ, ಅವ್ರಿಗೆ ಈ ಸಂವಿಧಾನಾತ್ಮಕ ಒಂದು ಮತ್ತೆ ಪ್ರಜಾಪ್ರಭುತ್ವಕ್ಕೆ ಒಪ್ಕೊಂಡಿರುವಂತ ಯಾವ ಒಂದು ಫಾರ್ಮ್ಯುಲಾ ನೀವು ಹೇಳಿ. ಇವಾಗ ಒಂದು ಅಪೋಸಿಷನಲ್ ಪಾರ್ಟಿಯಲ್ಲಿ ಇರುತ್ತೆ, ಅದು ಹೇಗೆ ಸರ್ಕಾರಕ್ಕೆ ಬರುವಂಥದ್ದು? ಅದು ಜನರ ನೀವು ಯಾವ ಕೆಲಸಗಳನ್ನ ಮತ್ತೆ ಕಾಮಗಾರಿಗಳನ್ನ ಮತ್ತೆ ಜನರ ಯಾವ ಒಂದು ಅಪೇಕ್ಷೆ ಆಕಾಂಕ್ಷೆಗಳನ್ನ ನೀವು ಹಿಡಿದು ಆ ಮೂಲಕ ನೀವು ಸರ್ಕಾರಕ್ಕೆ ಬರಬೇಕಾಗುತ್ತೆ. ಆ ಮೂಲಕ ಬರಲಿಲ್ಲ ಅಂತ ಹೇಳಿದ್ರೆ ನೀವು ವಾಮ ಮಾರ್ಗದಿಂದ ಬರ್ಬೋದು. ಅದಕ್ಕೆ ಸಾಕಷ್ಟು ನಿಮ್ಗೆ ಅವಕಾಶನೂ ಇದೆ. ಅದನ್ನ ಹೊರಗಿಡಕ್ಕೆ ನೀವು ಅಲೈನ್ಮೆಂಟ್ ಮಾಡ್ಕೊಂಡ್ರಿ, ಮೈತ್ರಿ ಮಾಡ್ಕೊಂಡಿದ್ರೆ ಯಾವುದೇ ಕಾರಣ ಹೊರಗಿಡಬೇಕಾಗಿತ್ತು ನಿಮಗೆ. ಯಾವುದೇ ಕಾರಣದಿಂದ ಆದ್ರೂ ಕೂಡ ಅದು ಸಂವಿಧಾನಾತ್ಮಕವಾಗಿದೆ. ಹೌದು, ಅದು ಪ್ರಜಾಪ್ರಭುತ್ವ ಪ್ರಕಾರ ಆಗಿದೆ. ಇವಾಗ ಇವರು ಪ್ರಜಾಪ್ರಭುತ್ವ ಬಿಟ್ಟು ಇವ್ರಿಗೆ ಪ್ರಜಾಪ್ರಭುತ್ವ ಮತ್ತೆ ಸಂವಿಧಾನದ ನಂಬಿಕೆ ಇಲ್ಲ, ಮರ್ಡರ್ ಮಾಡ್ಬಿಟ್ಟು ಇವತ್ತು ಆ ಟೇಪ್ಗಳು ನೀವು ನೋಡಿದ್ರೆ ಇವತ್ತು ಎಲ್ಲ ಜಾತಿಗಳಿಗೂ ಇವರು ವಿರುದ್ಧ ಆಗಿಬಿಟ್ಟಿದ್ದಾರೆ. ಎಲ್ಲ ಜಾತಿ, ಪ್ರತಿಯೊಂದು ಜಾತಿಗೂ ವಿರುದ್ಧ ಆಗಿದ್ದಾರೆ. ಸೊ ಇವೆಲ್ಲ ಇಟ್ಕೊಂಡು ನೀವು ಆದ್ರೂ ಕೂಡ ನಾವು ಸರ್ಕಾರಕ್ಕೆ ಪಕ್ಷ ಮಾತಾಡೋದು ನೋಡಿ, ಅಲ್ಲ ಜಾತಿ ಬಗ್ಗೆ ಪಕ್ಷ ಮಾತಾಡೋದು ಜಾತಿ ಬಗ್ಗೆ ವಿರುದ್ಧ. ಅಂದ್ರೆ ನೀವು ಯಾವ ಜಾತಿ? ಕಾಂಗ್ರೆಸ್ ಯಾವ ಜಾತಿ? ಅಲ್ಲ, ಜಾತಿ ಬಗ್ಗೆ ಬೈದಿರೋರು ನಾವಲ್ಲ. ಆ ಟೇಪ್ ಆಡಿಯೋದಲ್ಲಿ ಮಾತಾಡಿದ್ದು ಬ್ರಿಜೇಶ್ ಕೇಳಪ್ಪರೆ ಒಂದು ಬ್ರೇಕ್ ತೊಳ್ತೀನಿ, ನಾನು ಮತ್ತೆ ಡಿಬೇಟ್ ಕಂಟಿನ್ಯೂ ಮಾಡೋಣ. ಪ್ರಶ್ನೆ ಇರ್ತಕ್ಕಂಥದ್ದು, ಹೌದು
ಯಡಿಯೂರಪ್ಪನವರು ಆಪರೇಷನ್ ಕಮಲದ ಮೂಲಕ ಅಧಿಕಾರಕ್ಕೆ ಬರಕ್ಕೆ ಹವಣಿಸ್ತಾ ಇದ್ದಾರೆ, ಸಂಚು ರೂಪಿಸ್ತಾ ಇದ್ದಾರೆ. ನಿಮ್ಗೆಲ್ಲ ರೈಟ್ಸ್ ಇದೆ. ನಾನು ಕೇಳ್ತೀನಿ, ಬಿಜೆಪಿಯಲ್ಲಿ ಇದ್ದಾರೆ ಅವರು ವಯೋವೃದ್ಧ ನಾಯಕರು ಎಸ್ ಎಂ ಕೃಷ್ಣ ಯಾವ ನೈತಿಕತೆ ಮೇಲೆ ಅವಾಗ 134 ಸೀಟ್ ಗೆದ್ದಂಥವ್ರು JDS ಬೇರೆ ಪಾರ್ಟಿ ಬಿಜೆಪಿ ಶಾಸಕರನ್ನ ಸೆಳ್ಕೊಂಡ್ರಲ್ಲ, ಅವಾಗ ಆಂಟಿ ಡಿಫೆಕ್ಷನ್ ಲಾ ಈ ಥರ ಇರಲಿಲ್ಲ. ಹಾಗಾದ್ರೆ ಎಸ್ ಎಂ ಕೃಷ್ಣ ಅವರು ಅಷ್ಟು ಉದ್ದುದ್ದ ಭಾಷಣ, ನೈತಿಕತೆ ಹಾಗೆ ಹೀಗೆ ಭಾಷಣ ಹೊಡಿತದ್ದು ಬಿಜೆಪಿಯಲ್ಲಿ ಇದಾರಲ್ಲ. ಆದರೆ ಆಗ ಮಾಡಿದಾಗ ಅದು ಸರಿ. ಈಗ ಕಾಂಗ್ರೆಸ್ನವರಿಗೆ ನಿಮ್ಮ ಶಾಸಕರು ಅವ್ರ ಜೊತೆಗೆ ಹೋಗ್ತಾರೆ ಅಂದ್ರೆ ತಪ್ಪು. ಎಸ್ ಎಂ ಕೃಷ್ಣ ಸರಿ ಅನ್ನೋದಾದ್ರೆ ಯಡಿಯೂರಪ್ಪನವರು ಸರಿ ಅಂತ ಯಾಕೆ ಒಪ್ಪಕ್ಕಾಗಲ್ಲ? ನಾರಾಯಣ ಸ್ವಾಮಿಗಳ ನನ್ನ ಪ್ರಶ್ನೆ ಇರೋದು ಒಂದು ಬಹಳ ಸರಳವಾಗಿ, ಯಡಿಯೂರಪ್ಪನವರಿಗೆ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂತ ಅವ್ರು ಆಸೆ ಪಟ್ಟಿದ್ರೆ ಅಥವಾ ಆಗ್ಬೇಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ತಪ್ಪಂತೂ 100% ಅಲ್ವೇ ಅಲ್ಲ. ಆದರೆ ಯಡಿಯೂರಪ್ಪನವರಿಗೆ ಆಗ್ಬೇಕಂತಿದೆ, ಅವ್ರ ಬೆಂಬಲಿಗರಿಗೆ ಆಗ್ಬೇಕಂತಿದೆ. ಬಿಜೆಪಿ ಒಳಗಡೆನೆ ಯಡಿಯೂರಪ್ಪನ ಜೊತೆ ಬಂದು ಮಂತ್ರಿ ಮಂಡಲಕ್ಕೆ ಸೇರ್ಬೇಕು, DCM ಆಗಬೇಕು, ಹಾಗೆ ಹೇಗೆ ಅನ್ನೋ ಗುಂಪೇನಿದೆ ಹೊರಗಡೆ ಬಂದು ಮಾತಾಡ್ತಾರಲ್ಲ, ಅವ್ರದೇ ವಿರೋಧ ಇದೆ, ಒಳಗಡೆನೆ RSS ವಿರೋಧ ಇದೆ. ಇಲ್ಲ ಅವೆಲ್ಲ ಸುಳ್ಳು. ಯಾವ ವಿರೋಧವೂ ಇಲ್ಲ. ಇಲ್ಲ ಯಡಿಯೂರಪ್ಪನವರನ್ನ ಎಲ್ಲರೂ ಗೌರವಿಸ್ತಾರೆ, ಎಲ್ಲರೂ ಅವ್ರನ್ನ ಫಾಲೋ ಮಾಡ್ತಾರೆ. ಅದರಲ್ಲಿ ಏನು ಭೇದ ಭಾವಗಳೇ ಇಲ್ಲ. ಅಲ್ಲಿ ಆ ತರದ ಪ್ರಾಬ್ಲಮ್ ಇಲ್ಲ. ಇರಬಹುದು ದೊಡ್ಡವರು ಮುಖ್ಯಮಂತ್ರಿಗಳಾಗಿದ್ದವರು ಒಂದು 2-3 ಇರ್ತಾರೆ, ಅಂತವ್ರಿಗೆ ಅವ್ರಿಗೂ ಆಸೆ ಇರಬಹುದು, ಇದ್ರೆ ತಪ್ಪೇನಿಲ್ಲ. ಈಗ ಅವರಿಗೆ 2.5 ವರ್ಷ ಅವರು ಮುಖ್ಯಮಂತ್ರಿಗಳಾಗಿದ್ರು, ಅದರಿಂದಾಗಿ ಅವ್ರಿಗೆ ಅನ್ಯಾಯ ಆಗಿದೆ. ಇನ್ನೊಂದು ಅವಧಿಗೆ ಅವ್ರಾಗ್ಲಿ ಅನ್ನೋದು ಎಲ್ಲರಲ್ಲೂ ಇದೆ. ಅದರಿಂದಲೇ ಇದು ನಡೀತಾ ಇದೆ. ಹಾಗೆ ತಪ್ಪಿಸ್ಬೇಕು ಅಂತ ಸಾಕಷ್ಟು ಜನರು ಇದಕ್ಕೆ ಬೇಕಾದಷ್ಟು ನಾವು ಮಾತಾಡಬಹುದು, ಅದೇನು ಪ್ರಯೋಜನ ಆಗೋದಿಲ್ಲ. ಅಲ್ಲಿ ಆ ರೀತಿ ಭಾವನೆ ರೀಡಿಂಗ್ ಅಂದ್ರೆ ಕಳೆದ 7-8 ತಿಂಗಳಿಂದ ಯಡಿಯೂರಪ್ಪನವ್ರಿಗೆ ಏನಂದ್ರೆ, ನಾನು ಕಷ್ಟಪಟ್ಟೆ, ನನ್ನನ್ನು ಹೊರಗೆ ಹಾಕಿದ್ರು, ನಾನು ಹೊರಗೆ ಹೋಗಿ KGP ಮಾಡಿದೆ, ವಾಪಸ್ ಬಂದು ನಾನು ಬಂದ್ಮೇಲೆ 17 ಸೀಟ್ ಗೆದ್ದಿರೋದು ಪ್ರಧಾನಮಂತ್ರಿ. ಅದು ವಾಸ್ತವ ಅಲ್ವಾ? ಇವ್ರು ಹೋದ್ಮೇಲೆ 40 ಸೀಟ್ ಗೆದ್ದಿರ್ತಾನೆ ಬಿಜೆಪಿಯವರು. ಜಗದೀಶ್ ಶೆಟ್ಟರು, ಸದಾನಂದಗೌಡ, ಈಶ್ವರಪ್ಪ, CT ರವಿ ಎಲ್ಲ ಮಾನ್ ನಾಯಕರಿದ್ದಾಗ 40 ಸೀಟ್ ಗೆದ್ದಿರೋದು. ಬಂದ್ಮೇಲೆ ತಾನೆ ವಾಪಸ್ 17 ಸೀಟ್ ಗೆದ್ದಿರ್ತೀವಿ. ಸಿದ್ದರಾಮಯ್ಯ 120 ಸೀಟ್ ಗೆದ್ದಾಗ ಲೋಕಸಭೆಯಲ್ಲಿ 17 ಬಂತು. ಈಗ ಯಡಿಯೂರಪ್ಪನವ್ರಿಗೆ ಇರೋದೇನಂದ್ರೆ, ನಾನೀಗೇನೋ 22 ಗೆದ್ದು ಕೊಡ್ತೀನಿ, ನಾಳೆ ನಮ್ಮನ್ನೇನಾದ್ರೂ ಮಾರ್ಗದರ್ಶನ ಮಂಡಲೋ ಅಥವಾ ಯಾವ್ದೋ ರಾಜ್ಯಕ್ಕೆ ರಾಜ್ಯಪಾಲರು ಮಾಡಿ ಕಳಿಸ್ಬಿಟ್ರೆ ಯಾರು ಜುಟ್ಟು ಇಲ್ಲ ಎಂತದಿಲ್ಲ ಓಡಿಸ್ಬಿಟ್ಟು ಏನ್ ಮಾಡೋದು? ಅವ್ರಿಗೆ ಟೆನ್ಷನ್ ಇರೋದು, ಬೇರೆಯವ್ರಿಗೆ ಏನ್ ಟೆನ್ಷನ್ ಇಲ್ಲ. ಯಡಿಯೂರಪ್ಪನವರು ಪ್ರಶ್ನಾತೀತ ನಾಯಕ, ಅದರಲ್ಲಿ ಏನು ಅನುಮಾನ ಏನಿಲ್ಲ. ಹೊರಗಡೆ ಯಾರು ಒಳಗಡೆ ಪ್ರಶ್ನೆ ಮಾಡೋರು ಇದಾರೆ ನಿಮ್ಮ ಪಕ್ಷದಲ್ಲಿ, ಅದು ಆತಂಕ ಇರೋದು ಯಡಿಯೂರಪ್ಪನವರಿಗೆ. ನನ್ಗೆ ಈಗ ಹಿಂಗ ಆಡಿದ್ರೆ ನಾಳೆ ಹೆಚ್ಚು ಕಮ್ಮಿ ಲೋಕಸಭೆ ಗೆದ್ದ ಮೇಲೆ ಯಾರು ನಮ್ಮನ್ನ ನೋಡ್ತಾರೆ? ಈಗ ನೀವು ಬಯಸ್ತಾ ಇರೋದು ಹೆಂಗೆ ಅಂತ ಅಂದ್ರೆ, ಲೋಕಸಭೆ ಚುನಾವಣೆ ಜೊತೆಗೆ ಅಸೆಂಬ್ಲಿ ಚುನಾವಣೆ ಇದೆಯಾ? ಅವ್ರು ಹೇಳ್ತಾರಲ್ಲ, ಅವ್ರು ಹೇಳ್ಕಂತಾರೆ. ನಾವು ಕೂಡ ಮಾಧ್ಯಮಗಳು ಕೂಡ ಮತ್ತೆ ಎಲ್ಲರನ್ನು ಕೂಡ ನಿಮಿಷ ಮಾಧ್ಯಮಗಳು ಎಲ್ಲಾನು ಕೂಡ ಆಪರೇಷನ್ ಕಮಲ ಮಾಡ್ತಾ ಇರೋದು ಸರಿನಾ ತಪ್ಪ ಅನ್ನೋದ್ರ ಬಗ್ಗೆ ಬಹಳ ಯೋಚನೆ ಸರಿ ಅಂತ ಬಯಸೋದು ಬೇರೆ. ನಾನು ಹೇಳ್ತಾ ಇರೋದೇನು ಅಂದ್ರೆ, ಈಗ ಸರ್ಕಾರ 22 ಗೆದ್ರೆ ಸರ್ಕಾರ ಮಾಡ್ತೀವಿ ಅಂತ ಅಂದ್ರೆ ಹೇಗೆ? ಆಪರೇಷನ್ ಕಮಲ ನಾನ್ ಕೇಳೋದು, ಎಲ್ಲರೂ ಒಪ್ಕೊಂಡಿದ್ದಾರೆ ಪ್ರಶ್ನಾತೀತ ನಾಯಕ ಯಡಿಯೂರಪ್ಪ ಅವ್ರು ಏನ್ ಮಾಡಿದ್ರು ನಡೀತದೆ ಅನ್ನೋ ಭಾವನೆ ಸೃಷ್ಟಿ ಮಾಡ್ಕೊಂತಿದ್ರಲ್ಲ ಬಿಜೆಪಿ. ಹಂಗಾದ್ರೆ RSS ಆಪರೇಷನ್ ಕಮಲಕ್ಕೆ ಒಪ್ಕೊಂಡಿದೆ ಅಂತ ಆಯ್ತು. ಮತ್ತೆ ಬಿಜೆಪಿ ದೊಡ್ಡ ದೊಡ್ಡ ನಾಯಕರು ಹೆಂಗ್ ಬರ್ತೀರಿ ಅಧಿಕಾರಕ್ಕೆ? ಅಧಿಕಾರಕ್ಕೆ ಹೆಂಗ್ ಬರ್ತೀರಿ? ಸುಳ್ಳ ಸತ್ಯ ಆಮೇಲೆ ಯೋಚನೆ ಮಾಡೋಣ. ಅಧಿಕಾರಕ್ಕೆ ಹೆಂಗ್ ಬರ್ತೀರಿ ನೀವು? ನೀವ್ ಹೇಳ್ತಾ ಇರೋದೇನೋ ಕಮಲನೇ ನಡೆದಿಲ್ಲ ಅಂದ್ರೆ, ನೀವ್ ಹೇಳ್ತಾ ಇರೋದು 2008 ನಡೀತು. ಚನ್ನಪಟ್ಟಣದ ರಾಜೀನಾಮೆ ಕೊಡಿಸಿಲ್ಲ ಅಶ್ವತ್ಥಗೆ, ಆಮೇಲೆ ಉಮೇಶ್ ಕತ್ತಿಗೆ, ಬೇರೆ ಬೇರೆ 17 ಕೊಟ್ಟು ಬಂದ್ರು. ಅವ್ರು ನಾವೇನ್ ಮಾಡ್ಬೇಕು? ಬಂದವ್ರನ್ನ ತಗೊಂಡ್ರು. ಈಗ ಒಂದ್ ನಿಮಿಷ ಕೊಟ್ಟು ಬರ್ತಾರೆ. ಈಗ ಬಂದ್ರು ಅಂದ್ರೆ ಧರ್ಮಚಕ್ರ ಕೊಟ್ಟು ಬಂದ್ರೆ ನಾರಾಯಣ ಸ್ವಾಮಿ ಅವರು ವಾಸ್ತವ ರಾಜಕಾರಣ ಮಾತಾಡ್ತಾರೆ ಅಂತ ಬಯಸ್ತೀನಿ ನಾನು. ಅವ್ರು ಹಿರಿಯರು ಮತ್ತೆ ಕಾಂಗ್ರೆಸ್ ಅಲ್ಲಿ ಬಹಳ ವರ್ಷ ಕೆಲಸ ಮಾಡೋರು. ಅವ್ರಾಗವ್ರೆ ರಾಜೀನಾಮೆ ಕೊಟ್ಟು ಬರುವಂತ ಕಾಲ ಈಗ ಒಂದ್ ನಿಮಿಷ. ಒಂದೇ ಒಂದ್ ಕಾಲದಲ್ಲಿ ಒಂದು ಟೇಪ್ ಅಗರ್ನ ಯಾರೋ ಮಾತಾಡಿದ್ರು ಅನ್ನೋದಕ್ಕೆ ರಾಮಕೃಷ್ಣ ಹೆಗಡೆ ರಾಜೀನಾಮೆ ಕೊಟ್ಟಿದ್ದು ಉದಾಹರಣೆ ಇದೆ ಈ ರಾಜ್ಯದಲ್ಲಿ ಇದೆ ಅಂತ ಕರ್ನಾಟಕದ ರಾಜಕಾರಣದ ಪರಂಪರೆ ಇದೆ. ನೀವು ಮಾಡ್ತಾ ಇರೋದು ಏನಂದ್ರೆ, ನಾನು ಫಸ್ಟ್ ಆಡಿಯೋ ಬೋಗಸ್, ಮತ್ತೆ ಕುಮಾರಸ್ವಾಮಿ ಅವರು ಹೆಸರಾಂತ ನಿರ್ಮಾಪಕರು ಏನ್ ಬೇಕಾದ್ರು ಮಾಡ್ತಾರೆ ಅಂದ್ರು. ಬೆಳಿಗ್ಗೆ ಮಾರನೇ ದಿವಸನೇ ಒಪ್ಕೊಂಡಿದ್ದು ಆಡಿಯೋ ನಂದೇ, ನಾನೇ ಕರ್ಸ್ ಮಾತಾಡಿದೆ ಅಂತ ಹೇಳಿ. ಇನ್ನೇನದು ಆಪರೇಷನ್ ಕಮಲ ಅಲ್ವಾ?
ಕರೆಸಿ ಮಾತಾಡ್ರೆ ಅಂತ ನಾನು ಒಪ್ಕೊಂಡಾದ್ಮೇಲೆ ದುಡ್ಡು ಕೊಟ್ಟವ್ರ ಬಿಟ್ಟವ್ರದ್ದು ಆಮೇಲೆ ಅಷ್ಟು ವಿರೋಧಿಸಿಲ್ಲ ಅಲ್ವಾ? ಅದೇನದು ಆಪರೇಷನ್ ಕಮಲ ಅಲ್ವಾ? ಇಡೀ ಬಜೆಟ್ ಆಪರೇಷನ್ ಕಮಲ ಅಲ್ವಾ? ಕಾದ್ ನೋಡಿ ಅದೇ ಹೇಳಿ ಕೋಲ್ಡ್ ಸ್ಟೋರೇಜ್ ಕಾದ್ ನೋಡಿ ಅದನ್ನ ಪೊಲಿಟಿಕಲ್ ಯೂಸ್ ಮಾಡ್ಕೊತಿದ್ರೆ ಅಂದ್ರೆ ವೆಪನ್ ಆಗಿ ಯೂಸ್ ಮಾಡ್ಕೊತಿದ್ರೆ ಆಪರೇಷನ್ ಕಮಲ ಇದೆ ನಿಮ್ಗೆ ಬೇಕಾದಾಗ ಅಪಾಯಿಂಟ್ ಮಾಡಿ ಎಲೆಕ್ಷನ್ ಟೈಮ್ ಅಲ್ಲಿ ರಿಪೋರ್ಟ್ ಕೊಡಿಸ್ತೀರಾ ಜನರ ಹತ್ರ ಟಾಮ್ ಮಾಡ್ತೀರಾ ಆಪರೇಷನ್ ಕಮಲನ ಈ ರಾಜ್ಯದ 5 ವರ್ಷದಲ್ಲ ನೀವು ಮಾಡಿದ್ರಿಂದ ಇಲ್ಲ ನಾವು ಮಾಡಿಲ್ಲ ಆಪರೇಷನ್ ಕಮಲ ಯಾವತ್ತೂ ಮಾಡಿಲ್ಲ ಇಲ್ಲ ಒಂದ್ ನಿಮಿಷ ನೀವು ಅವಲಿಂದ ಎಸ್ ಎಂ ಕೃಷ್ಣ ಅವ್ರ ಬಗ್ಗೆ ಹೇಳ್ತಾ ಇದ್ದೀರಿ ಒಂದ್ ಕರೆಕ್ಷನ್ ಇರ್ಲಿ ಎಸ್ ಎಂ ಕೃಷ್ಣ ಅವರು ಆಪರೇಷನ್ ಕಮಲ ಆಪರೇಷನ್ ಕಾಂಗ್ರೆಸ್ ಮಾಡಿದ್ದಲ್ಲ ಯಾವ ಶಾಸಕನು ರಾಜೀನಾಮೆ ಕೊಡಿಸಿ ನನ್ನ ಜೊತೆ ಬನ್ನಿ ಅಂತ ಹೇಳಿಲ್ಲ ಅವರು ಆಪರೇಷನ್ ಕಮಲ ಅಂದ್ರೆ ಇದು ಜನಪ್ರತಿನಿಧಿಗಳನ್ನ ಗೆಲ್ಲಿಸಿರ್ತಕ್ಕಂಥ ಜನಗಳಿಗೆ ಮೋಸ ಮಾಡಿ ದುಡ್ಡು ಕೊಟ್ಟು ಅವ್ರನ್ನ ರಾಜೀನಾಮೆ ಕೊಡಿಸಿ ಚುನಾವಣೆ ಮಾಡೋದಿದೆಯಲ್ಲ ಅದು ಆಪರೇಷನ್ ಕಮಲ. ವಿರೋಧ ಪಕ್ಷವನ್ನ ವೀಕ್ ಮಾಡ್ತಕ್ಕಂಥದ್ದು ಒಂದು ಆಡಳಿತ ಪಕ್ಷ ಮಾಡ್ತಲ್ವಾಗ ರಾಜಕಾರಣ ಅದು ಕೂಡ ತಪ್ಪೇನೆ. ತಪ್ಪಲ್ಲ ಅದು. ಒಂದ್ ನಿಮಿಷ ನೀವ್ ಹೇಳಿ ನೋಡಿ ಆಪರೇಷನ್ ಕಮಲ ಈಗ 2/3 ಮೆಜಾರಿಟಿ ತಪ್ಪದು ಅದು ಅವರು ಅನುಭವಿಸಾಯ್ತು 2/3 ಒಂದ್ ನಿಮಿಷ 60 ನಾನು ಹೇಳೋದು ಈಗ 104 ನಿಮಗಿದೆ 104 ಸರ್ಕಾರ ಮಾಡಕ್ಕೆ ಮ್ಯಾಜಿಕ್ ನಂಬರ್ ಅಲ್ಲ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಿದೆ, ಚಿಕ್ಕ ಮಗುಗೂ ಗೊತ್ತಿದೆ. ನೀವು ವಿರೋಧ ಪಕ್ಷವಾಗಿ ಕೂರ್ಬೇಕು. ಅವತ್ತೇನ್ ಹೇಳಿದ್ರಿ ನೀವು ಭಾಷಣ? ವಿರೋಧ ಪಕ್ಷವಾಗಿ ಕೂತು ಕೆಲಸ ಮಾಡ್ತೇನೆ, ಮುಂದಿನ ಚುನಾವಣೆಯಲ್ಲಿ ನಾನು ಗೆದ್ದು ಬರ್ತೀನಿ ಅಂತ ಹೇಳಿದ್ರಿ. ಆಪರೇಷನ್ ಚಲುವರಾಯಸ್ವಾಮಿ ಸೇರಿದಂತೆ 7 ಜನ ರಾಜ್ಯಸಭಾ ಚುನಾವಣೆಯಲ್ಲಿ ನಿಮ್ಮ ನಾಯಕರಿಗೆ ನಿಮ್ಮ ಏಜೆಂಟ್ಗೆ ತೋರಿಸ್ಬಿಟ್ಟು ಓಟ್ ಹಾಕ್ಲಿಲ್ವಾ? ನಿಮ್ ಪಕ್ಷ ಬಿಟ್ಟು ಹೋಗ್ಲಿಲ್ವಾ? ಹಾಗೆ ಅವ್ರು ಬರ್ತಾರೆ ಅಂತ ಹೇಳ್ತಿರೋದು. ಬರ್ತಾರೆ ನೀವೇ ಕುಡ್ಕೊಂಡು ಹೋಗ್ತಿದ್ದೀರಿ. ಅವ್ರ ಮನೆ ಕರೆದು ಯಾಕೆ ಕುಡ್ಕೊಂಡು ಹೋಗ್ತಿದ್ದೀರಿ? ಯಾಕೆ ಆಪರೇಷನ್ ಕಮಲ ಇಲ್ಲ, ಇವಾಗ ಒಂದು ಅಧ್ಯಾಯ ಮುಗ್ದೋಗಿದೆ. ಇವಾಗ ಇವ್ರು ಆಪರೇಷನ್ ಕಮಲ ಮಾಡಕ್ ಆಗಲ್ಲ ಅಂತ ಹೇಳಕ್ ಆಗಲ್ಲ. ಯಾಕೆಂತ ಹೇಳಿದ್ರೆ ಒಂದು ಅಧ್ಯಾಯ ಮುಗ್ದೋಗಿದೆ. ಯಾಕಂದ್ರೆ ಟೇಪ್ಗಳಿವೆ ನಮ್ಮ ಮುಂದೆ. ಆಮೇಲೆ ಆ ಟೇಪ್ ಮಾತಾಡಿರೋಂಥವ್ರು ಯಾರು ಅಂತ ಅವರು ಒಪ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಇವೆಲ್ಲ ಸುಮ್ನೆ ಇದ್ರ ಬಗ್ಗೆ ಚರ್ಚೆ ಮಾಡಿ ಪ್ರಯೋಜನ ಇಲ್ಲ. ಯಾಕಂದ್ರೆ ಒಂದು ಅಧ್ಯಾಯ ಮುಗ್ದೋಗಿದೆ, ಅದು ಆ ಚಾಪ್ಟರ್ ಮುಗ್ದೋಗಿದೆ, ಬಟ್ ಕ್ಲೋಸ್ ಆಗಿಲ್ಲ ಅಂತ ಕ್ಲೋಸ್ ನೋಡಿ. ಈ ದೇಶದಲ್ಲಿ ಒಬ್ಬನೇ ವ್ಯಕ್ತಿ ನಾನು ಕಳ್ತನ ಮಾಡಿದ್ದೀನಿ ವ್ಯಕ್ತಿ ಕ್ಷಮಿಸ್ಬಿಡಿ ಅಂತ ಅಸೆಂಬ್ಲಿ ಕೇಳಿದ್ರು ಕ್ಷಮಿಸ್ಬಿಡಿ. ಆದ್ರೆ ಇವತ್ತು ಯಡಿಯೂರಪ್ಪನವ್ರು ಹೇಳಿದ್ರೆ ಯಾವ ಆಧಾರದ ಮೇಲೆ ಹೇಳಿದ್ರು? ಅಲ್ಲ ನೋಡಿ, ಇವಾಗ ಮಾಡಿದ್ದೀನಿ ಸಾಕ್ಷಿ ಬೇಕು. ಹಳೆಗಾದೆ ಇದೆ, ನಾಯಿಬಾಲ ಡೊಂಕು ಅಂತ ಹಳೆಗಾದೆ ಇದೆ. ಅದಕ್ಕೋಸ್ಕರ ಇವತ್ತು ಯಾಕೆ ಹಿಂಗೆ 22 ಸೀಟ್ ಅಂತೆಲ್ಲ ಮಾತಾಡ್ತಿದ್ದಾರೆ ಅನ್ನೋಂಥದ್ದು ಅದ್ರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋದು ಬೇಡ. ಬರುತ್ತೋ ಇಲ್ವೋ ಅನ್ನೋಂಥದ್ದು ಬೇಕಾದ್ರೆ ಚರ್ಚೆ ಮಾಡೋಣ. ಯಾಕೆಂತ ಹೇಳಿದ್ರೆ ಅಂತ ಮೋದಿ ಅಲೆ ಇದ್ದಾಗಲೇ ಇವ್ರಿಗೆ ಬಂದಿದ್ದು 17 ಸೀಟ್. ನಿನ್ನೆ JDS ವಕ್ತಾರೊಬ್ಬರು ಇದೇ ಬೇರೆ ವಿಚಾರ ಚರ್ಚೆ ಮಾಡುವಾಗ 22 ನಾವು ಗೆಲ್ಲದ್ ಹೇಳ್ತಾ ರಿವರ್ಸ್ ಹೇಳಿದ್ರೆ ಇವಾಗ ವೋಟ್ ಶೇರ್ ಕೂಡ ನೋಡಿ, ಅತಿ ಕಮ್ಮಿ ವೋಟ್ ಶೇರ್ ಅಂದ್ರೆ ಬಿಜೆಪಿ ಇರೋದು. ಏನಕ್ಕಂದ್ರೆ ಕಾಂಗ್ರೆಸ್ ಪಕ್ಷದ 38%, JDS ಹತ್ರ 20%, ಎರಡು ಸೇರಿದ್ರೆ 50%. ಆಲ್ರೆಡಿ ಬೈ ಎಲೆಕ್ಷನ್ ಮಾಡಿದೀವಿ. ಅಸೆಂಬ್ಲಿ ವೋಟ್ ಶೇರ್ಗೂ ಮತ್ತೊಂದ್ ಕಡೆ ಪಾರ್ಲಿಮೆಂಟ್ ಪ್ರೂವ್ ಮಾಡಿದೀವಲ್ಲ. ಪಾರ್ಲಿಮೆಂಟ್ ಬೈ ಎಲೆಕ್ಷನ್ ಎಲ್ಲ ಪ್ರೂವ್ ಮಾಡಿದೀವಲ್ಲ. ಬಂದಾಗ ಯಾವಾಗ್ಲೂ ಕೂಡ ಬೈ ಎಲೆಕ್ಷನ್ಗಳು ಸರ್ಕಾರ. ನನ್ನ ಅನುಮಾನ ಏನಂದ್ರೆ ಯಡಿಯೂರಪ್ಪನವರಿಗೆ ನೀವು ಮತ್ತೆ ಕುದುರೆ ಹತ್ತಿ ಆ ಹಳೆ ತರ ಹೋಗಿ ಎಲೆಕ್ಷನ್ಗೆ 22 ಸೀಟ್ ಗೆಲ್ಲಕ್ಕೆ ಮತ್ತೊಂದು ಕಾರ್ಯಕರ್ತರಿಗೆ ಉತ್ಸಾಹ ತುಂಬಬೇಕು. ಈಗಾಗಲೇ ಈ ಆಪರೇಷನ್ ಕಮಲದಿಂದ ಒಂಥರ ಬಿಜೆಪಿ ಒಳಗಡೆ ಗುಸು ಪಿಸ ಎಲ್ಲ ಒಂಥರ ವಿರೋಧ, ಬೇಡ ಅಸಮಾಧಾನ, ಯಾಕೆ ಬೇಕಿತ್ತು ಮರ್ಯಾದೆ, ಈ ತರದೆಲ್ಲ ಚರ್ಚೆ ಆಗಿ ಎಲ್ಲರಿಗೂ ಲೋಕಸಭೆ ಚುನಾವಣೆ ಬಗ್ಗೆ ತಲೆನೇ ಕೆರೆಸ್ಕೊಂಡಿಲ್ಲ. ಇವರು ನಿನ್ನೆ ಬಂದು ಹೋದ್ಮೇಲೆ ಯಡಿಯೂರಪ್ಪನವ್ರು ಬಹಳ ಜೋರಾಗಿ ಮಾತಾಡಿ ಈಗಲ್ಲ ಅವರು ಈಗಾಗಲೇ ನಿಮ್ಗೆ ಏನಂದ್ರೆ ಈಗ ನಮ್ಮ ಸಭೆ ನೋಡಿ ಬೆಳಗಾವಿ ಕುಂದ, ಧಾರವಾಡ ಪೇಡ, ಮೈಸೂರು ಪಾಕ್ ರೆಡಿ ಇದೆ ಯಡಿಯೂರಪ್ಪನವ್ರೆ. ನೀವು ಆ ಟಾರ್ಗೆಟ್ ಅನ್ನು ರೀಚ್ ಮಾಡಿ ಅಂತ ಟಾರ್ಗೆಟ್ ಕೊಟ್ಟಿದ್ದೀವಿ. ಇವತ್ತೇನ್ ಹೇಳಿದ್ರು ಯಡಿಯೂರಪ್ಪನವರು? ಇವತ್ತಿಂದ ಪ್ರಾರಂಭ ವಿಜಯ ಸಂಕಲ್ಪ ಯಾತ್ರೆ. ನಿಮಿಷ MP ಚುನಾವಣೆ ನಾವು ಬಾರ ತಯಾರಿ ಸ್ಟಾರ್ಟ್ ಇವತ್ತಿಂದ ಅಂದ್ರು. ಮೊನ್ನೆ ನೀವು ಡೆಲ್ಲಿನಲ್ಲಿ ಕೂತ್ 4 ದಿವಸ ಕೂತಾರಲ್ಲ, ಅವಾಗ ಏನ್ ಚರ್ಚೆ ಹಂಗಾರೆ? ಅವತ್ತು ಹೇಳಿದ್ದು ಅದೇ, ನೀವು MP ಚರ್ಚೆಗೋಸ್ಕರ ನಾವು ಕೂತಿದ್ವಿ. ಚರ್ಚೆಗೆ ಹೋಗಿದ್ದು ಈ ಲ್ಯಾಂಗ್ವೇಜ್ ಇರಲಿಲ್ಲ, ಅವಾಗ ಈ ಲ್ಯಾಂಗ್ವೇಜ್ ಇರಲಿಲ್ಲ. ಈ ಭಾಷೆ ಅಮಿತ್ ಶಾ ಡಾಕ್ಟರ್ ಇಂಜೆಕ್ಷನ್ ಕೊಟ್ಟೋಗಿದ್ದಾರೆ, ಒಳ್ಳೆ ಇಂಜೆಕ್ಷನ್ ಕೊಟ್ಟೋಗಿದ್ದಾರೆ. ಬರ ಪರಿಸ್ಥಿತಿಯ ವೀಕ್ಷಣೆಗೆ ಹೋಗಿದ್ದು ಅಲ್ಲಿ ಮಾಡಿದ್ರು. ಹೇಳಿದ್ರಿ, ನೀವ್ ಹೇಳಿದ್ರಪ್ಪ, ಏನು ಸರ್ಕಾರ ಏನ್ ಕೆಲಸ ಮಾಡಿದಿರಿ? ಸಾಲ ತೀರಿಸ್ತೀವಿ ಅಂತಂದಿದ್ದು ಒಂದು ಮಾತ್ರ ನಿಡ್ಕೊಂಡು ಎಲಾಸ್ಟಿಕ್ ತರ ಇನ್ನೂ ಎಳ್ಕೊಂಡು ಅದನ್ನೇ ಓಡಾಡ್ತಿದ್ದೀರಿ. ಬೇರೆ ಮಾಡಿದ್ದೀರಿ. 5,000
ಕೋಟಿ ಅಂದ್ರೆ ಏನಕ್ಕಪ್ಪ? 12,500 ಕೋಟಿ ಮೊನ್ನೆ ಕೋಲಾರ ಬಜೆಟ್ನಲ್ಲಿ ಕೊಟ್ಟಿರೋದು. ಕೋಲಾರ ನೀರಿಲ್ದೆ ಸಾಯ್ತಾ ಇದ್ದಾರೆ. ಪಾರ್ಲಿಮೆಂಟ್ ಎಷ್ಟು ಕೋಟಿ ಅಲ್ಲ ಕೊಟ್ಟಿದ್ದೀರಿ ಪಾಪ, ನೀವು? ಪಾಪ ಅವ್ರು ಮಾಹಿತಿ ಎಷ್ಟು ಕೋಟಿ ಕೊಡ್ತಾರೆ, ಕೊಟ್ಟಿದ್ದೀರಿ? ಪಾರ್ಲಿಮೆಂಟ್ ಚಿಕ್ಕಬಳ್ಳಾಪುರ ಎಷ್ಟು ಕೋಟಿ ಕೊಟ್ಟಿದ್ದೀರಿ? 5,000 ಕೋಟಿ ನೀರಾವರಿ ಯೋಜನೆಗೆ ಕೊಡ್ತೀರಿ. ಏನು ಮಾಡ್ತಿದ್ದೀರಿ? ನೀವು ಚುನಾವಣೆ gimmick ಅಲ್ಲ ಇದೆಲ್ಲ. ನೀವು ಮೊನ್ನೆ ನಡೆದಂತ ಬಜೆಟ್ ಸೆಷನ್ ಅಲ್ಲಿ ಇವೆಲ್ಲ ಕೂಡ ಹೆಚ್ಚಕ್ಕೆ ಅವಕಾಶಗಳಿತ್ತು. ಹೌದು ಹೌದು ನೀವು ಚರ್ಚೆಗೆ ready ಇಲ್ಲ. ಹಿಂಗ್ ತಿಳ್ಕೊಬಾರ್ದು. ಮೂರು ಪಾರ್ಟಿ ಗವರ್ನರ್ಗೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಈ ಕಡೆ ನೀವು ಅಧಿಕಾರದ ಉಳಿವಿಗಾಗಿ ಇಲ್ಲ, ಒಂದೇ ರಾಜ್ಯ ಒಂದು- ಜನರ ಹಿತಾಸಕ್ತಿಯನ್ನ ಬಜೆಟ್ ಅಧಿವೇಶನದಲ್ಲಿ ಗಾಳಿ ತೂರಿದ್ರೆ ನಿಮಿಷ ಬಜೆಟ್ ಸೆಷನ್ ಅಲ್ಲಿ ಇವ್ರಿಗೆ ಅವಕಾಶ ಕೊಟ್ಟಿದ್ದು, ಬಜೆಟ್ ಸೆಷನ್ ಕರೆದಿದ್ದೆ ಬಜೆಟ್ ಸೆಷನ್. ನನ್ನ ಮೇಲೆ ಏನಾದ್ರೂ ನೀವು ಈ ಆಡಿಯೋ ಬಿಡುಗಡೆದು ಮತ್ತೊಂದಿದ್ರೆ ಸ್ಪೀಕರ್ ಅವರು ಟೈಮ್ ಕೊಟ್ಟಿದ್ರು, ಅದು ಮುಗಿದ್ಲಪ್ಪ, ನೀವೇನ ತನಿಖೆ ಮಾಡ್ಕೊಳ್ಳಿ, ನಾನು ಸ್ವಚ್ಛಾರಿತ್ರ ಇದ್ದೀನಿ, ಬಜೆಟ್ ಬಗ್ಗೆ ಚರ್ಚೆ ಮಾಡ್ತೀನಿ, ರಾಜ್ಯ ಜನತೆ ಬಗ್ಗೆ ಚರ್ಚೆ ಮಾಡ್ತೀನಿ ಅಂತ ಮಾತಾಡ್ಬೇಕು. ಬಾಯ್ಕಾಟ್ ಮಾಡಿ ರಾಜ್ಯ ಜನರ ಚರ್ಚೆಯನ್ನು ಬಿಟ್ಟು ಎಲ್ಲರೂ ಇಲ್ಲ, ನಾನು ಬಜೆಟ್ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ಬೇಕಿತ್ತು. ನಗಂಗಾಧ ಮೂರ್ತಿಗಳು, ನಾರಾಯಣಮೂರ್ತಿ ಹಾಗೇನೆ ಬ್ರಿಜೇಶ್ ಕಾಳಪ್ಪ ಮೂರು ಕೂಡ ಧನ್ಯವಾದ. ಒಂದಂತೂ ಸ್ಪಷ್ಟ, ಮೂರು ಪಕ್ಷದವರು ಒಪ್ಕೋತಾ ಇದ್ದಾರೆ, ಹೌದು ಇದು ನಿಂತಿಲ್ಲ, ಆದರೆ ಇದು ಸಕ್ಸಸ್ ಆಗಲ್ಲ. ಆದರೆ ಯಡಿಯೂರಪ್ಪನವ್ರಿಗೆ ಈಗಲೂ ಭರವಸೆ ಇದೆ. 22 ಸೀಟ್ ಏನು ಟಾರ್ಗೆಟ್ ಕೊಟ್ಟಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರು, ಆ ಟಾರ್ಗೆಟ್ ರೀಚ್ ಆದರೆ ನನಗೂ ಅಚ್ಚೆ ದಿನ ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತು ಒಂದು ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಡಿಯೂರಪ್ಪನವ್ರ ಭವಿಷ್ಯ ಗೊತ್ತಿಲ್ಲ, ಅವರು ಭವಿಷ್ಯಗಾರನ ಇಟ್ಕೊಂಡು ಸರ್ಕಾರ ಮಾಡ್ತಾರೋ ಶಾಸಕನ ಇಟ್ಕೊಂಡು ಸರ್ಕಾರ ಮಾಡ್ತಾರೋ ಗೊತ್ತಿಲ್ಲ. ಇದನ್ನ ಹೇಳ್ತಾ ಇತ್ತಿನ ಚರ್ಚೆ ಮುಗಿಸ ಜಾಲ ಎಂಬುದು ಬಲ ನಿಮ್ಮದು.